ಸೊ ಈ ಅಬ್ಜೆಕ್ಷನ್ ಹ್ಯಾಂಡಲ್ ನ ನಾವು ಎದ್ರುಕೊಂಡು ಹ್ಯಾಂಡಲ್ ಮಾಡಬಾರ್ದು. ಬೋಲ್ಡ್ ಆಗಿ ಧೈರ್ಯವಾಗಿ ನಾವು ಈ ಅಬ್ಜೆಕ್ಷನ್ ನ ಹ್ಯಾಂಡಲ್ ಮಾಡ್ಬೇಕು. ಬಿಕಾಸ್ ನಮ್ಗೆ ಇಲ್ಲಿ ಎಲ್ಲಾನು ನಮ್ಗೆ ಲೀಗಲೈಸ್ಡ್ ಆಗಿ ಗವರ್ಮೆಂಟ್ ರೆಕಗ್ನೈಸ್ಡ್ ಆಗಿ ಹಲವಾರು ಸರ್ಟಿಫಿಕೇಟ್ಸ್ ನಮ್ಮಲ್ಲಿ ಇವೆ ಅಲ್ಲ. ಸೊ ಹಾಗಾಗಿ ಅವ್ರು ಯಾವುದೇ ತರಹ ಅಬ್ಜೆಕ್ಷನ್ ನಮಗೆ ಕೇಳಿ, ಒಂದು ಪ್ರಾಡಕ್ಟ್ ಬಗ್ಗೆ ಆಗ್ಲಿ, ಕಂಪನಿ ಪ್ರೊಫೈಲ್ ಬಗ್ಗೆ ಆಗ್ಲಿ, ನಮ್ಮ ಕಂಪನಿ ಕೋರ್ ಲೀಡರ್ ಬಗ್ಗೆ ಆಗ್ಲಿ, ಯಾವುದೇ ಒಂದು ಕೂಡ ನಾವು ಬೋಲ್ಡ್ ಆಗಿ ಫೇಸ್ ಮಾಡ್ಬೇಕು. ಯಾಕಂದ್ರೆ ಅಷ್ಟು ಜೆನ್ಯೂನ್ 101% ಎಷ್ಟು ಬೇಕಾದ್ರೆ ನಾವ್ ಹೇಳ್ಬೋದು. ಸೊ ಬಿಕಾಸ್ ನಾವು ಅಬ್ಜೆಕ್ಷನ್ ಅಷ್ಟು ಕ್ಲಿಯರ್ ಅಂಡ್ ಕರೆಕ್ಟ್ ಆಗಿ ಅವರಿಗೆ ನಾವು ರಿಟರ್ನ್ ಕೆಲವು ಕ್ವಶನ್ಸ್ ಗಳನ್ನ ಕೂಡ ಕೆಲವು ಕಡೆ ನಾವು ಕೇಳ್ಬೇಕಾಗುತ್ತೆ. ನಾವು ಎಲ್ಲ ನೋಡಿದೀವಿ, ಈ ಕಂಪನಿ ಎಲ್ಲ ನೋಡಿದೀವಿ, ನಮ್ಗೆ ಇದೆಲ್ಲ ಗೊತ್ತಂತ ಕೆಲವ್ರು ಹೇಳ್ತಾರೆ. ಸೊ ಅವರಿಗೆ ನಾವ್ ಏನ್ ಹೇಳ್ಬೇಕಂತಂದ್ರೆ, ಹೌದಾ, ಎಷ್ಟ್ ಕಂಪನಿ ನೋಡಿದಿರಪ್ಪ, ಇದನ್ನ ನೋಡಿದೀರಾ, ಈ ಕಂಪನಿ ನಿಮ್ಗೆ ಗೊತ್ತಾ ಅಂತ ನಾವು ಅವರಿಗೆ ಮತ್ತೆ ಕ್ವಶನ್ ರೈಸ್ ಮಾಡ್ಬೇಕು. ಈ ರೀತಿ ಕೆಲವು ಕಡೆ ನಾವೇ ಅವರಿಗೆ ಕ್ವಶನ್ಸ್ ರಿಟರ್ನ್ ಮಾಡಿ ಅವರು ನಮ್ಮ ಏನಿದೆ ನಮ್ಮ ಇದು ಕಂಪನಿ ಪ್ರೊಫೈಲ್ ಆಗ್ಲಿ, ನಮ್ಮ ಪ್ರಾಡಕ್ಟ್ ಜೆನ್ಯೂನ್ ರಿಸಲ್ಟ್ಸ್ ಆಗ್ಲಿ, ಅದೆಲ್ಲ ಒಂದು ಅನಲೈಸ್ ಮಾಡಿ, ದಿಸ್ ಇಸ್ ದ ರೈಟ್ ಪಾತ್, ದಿಸ್ ಇಸ್ ದ ರೈಟ್ ವೇ ಅಂತ ಅವರು ಕೂಡ ನಮ್ಮ ಒಟ್ಟಿಗೆ ಕೈ ಜೋಡಿಸ್ಲಿಕ್ಕೆ, ಮುಂದೆ ಬರ್ಲಿಕ್ಕೆ ಹಲವಾರು ಎಕ್ಸಾಂಪಲ್ಸ್ ನಾವು ಹೇಳ್ತಾ ಹೋಗಬಹುದು. ಟಾಪ್ 12 ಅಬ್ಜೆಕ್ಷನ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್. ನೋಡಿ, 12 ನಮ್ಗೆ ಮೇನ್ ಹಲವಾರು ಕ್ವಶನ್ಸ್ ಇರುತ್ತೆ, ಮೋರ್ ದನ್ 100 ಕೂಡ ಇರಬಹುದು. ಬಟ್ ಅದ್ರಲ್ಲಿ ಟಾಪ್ 10 ಟಾಪ್ 12 ಅಂತ ನಮ್ಗೆ ಸೆಲೆಕ್ಟ್ ಮಾಡಿ, ನಮ್ಮ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಮ್ಗೆ ಏನೆಲ್ಲ ಅಬ್ಜೆಕ್ಷನ್ಸ್ ಬರುತ್ತೆ ಅಂತ ಹೇಳಿಕ್ಕೆ ಒಂದು ಸ್ಲೈಡ್ ನಮ್ಗಾಗಿ ಬ್ಯೂಟಿಫುಲ್ ಸ್ಲೈಡ್ಸ್ ನ ನಮ್ಗೆ ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಿಸ್. ಹೌ ಟು ಹ್ಯಾಂಡಲ್ ಎವ್ರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಬ್ಜೆಕ್ಷನ್ ಅಂತ ಒಂದು ಇದೆ ಅಲ್ವಾ. ಹೇಗೆ ಎಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲೂ ಇದೆ. ನಾಟ್ ಓನ್ಲಿ ಇದು ಮಾತ್ರ ಅಲ್ಲ, ಹಲವಾರು ಮಾರ್ಕೆಟಿಂಗ್ ಇರುತ್ತೆ, ಎಲ್ಲದರಲ್ಲಿ ಕೂಡ ಇದೇ ತರ ನಮ್ಗೆ ಅಬ್ಜೆಕ್ಷನ್ಸ್ ಅನ್ನೋದು ಒಂದಿರುತ್ತೆ. ಸೊ ಅದನ್ನ ಹೇಗೆ ನಾವು ಫೇಸ್ ಮಾಡೋದಂತ ಹೇಳ್ತೀವಿ. ನೋಡಿ, ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಎವ್ರಿ ಒನ್ ಹ್ಯಾಸ್ ದ ಸೇಮ್ ಆಪರ್ಚುನಿಟಿ ಟು ಬಿ ಸಕ್ಸಸ್ಫುಲ್ ಅಲ್ವಾ. ಎಲ್ಲರಿಗೂ ಒಂದೇ ತರ ಇದೆ, ನಮಗೆ ಒಂದು ರೂಲು, ನಿಮಗೆ ಒಂದು ರೂಲು, ಇನ್ನೊಬ್ರಿಗೆ ಒಂದು ಅಂತರ ಅಲ್ಲ, ಎಲ್ಲರಿಗೂ ಸೇಮ್ ಇದೆ ನಮಗೆ. ಅದನ್ನ ನಾವು ಹೇಗೆ ಅಂತ ಅದನ್ನ ಮಾಡ್ಕೊಂಡು ಅದನ್ನ ಲರ್ನ್ ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ಒಂದೇ ಆಪ್ಷನ್ ಇದ್ರಲ್ಲಿ ಇರೋದು ಅಂತ ಹೇಳಲಿಕ್ಕೆ ತುಂಬಾ ಹ್ಯಾಪಿ ಅನ್ಸುತ್ತೆ. ವೈ V-Star Plus ಪ್ರಾಡಕ್ಟ್ಸ್ ನಮ್ಗೆ ಎಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಸಿಗಲ್ಲ ಅವ್ರ ರಿಟೇಲ್ ಶಾಪ್ ಅಲ್ಲಿ ಸಿಗಲ್ಲ ಅಂತ ಒಂದ್ ಕ್ವಶನ್ ರೈಸ್ ಮಾಡ್ತಾರೆ ಅಲ್ವಾ. ಸೊ ನೆಕ್ಸ್ಟ್ ಕ್ವಶನ್, ವೈ V-Star Plus ಪ್ರಾಡಕ್ಟ್ಸ್ ಟು ಕಾಸ್ಟ್ಲಿ, ತುಂಬಾ ಕಾಸ್ಟ್ಲಿ ಯಾಕೆ ನಿಮ್ಮ ಪ್ರಾಡಕ್ಟ್ಸ್ ಮಾತ್ರ ಅಂತ ಕ್ವಶನ್ ರೇಸ್ ಮಾಡಿದ್ದಾರೆ. ಆಲ್ರೆಡಿ ನೀವು ಕೂಡ ಅದನ್ನೆಲ್ಲ ಫೇಸ್ ಮಾಡಿರ್ತೀರಿ ಅಲ್ವಾ. ಸೊ ನೆಕ್ಸ್ಟ್, ದಿಸ್ ಇಸ್ ಚೈನ್ ಸಿಸ್ಟಮ್ ಆರ್ ಎ ಸ್ಕೀಮ್. ಎಸ್, ಇದನ್ನು ಕೂಡ ಕೇಳ್ತಾರೆ. ನೀವು ಇದನ್ನೆಲ್ಲ ಹೇಳ್ತಾ ಇದ್ರೆ ಇದೇನ್ ಚೈನ್ ಸಿಸ್ಟಮ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಫಿಫ್ತ್ ಕ್ವಶನ್ ಏನಂತ ಹೇಳಿದ್ರೆ, ವಾಟ್ ಹ್ಯಾಪನ್ಸ್ ಇಫ್ ಕಂಪನಿ ಇಸ್ ಕ್ಲೋಸ್ಡ್. ಈ ತರ 5 ಪಾಯಿಂಟ್ಸ್ ನಮ್ಗೆ ಆಯ್ತು. ನೆಕ್ಸ್ಟ್ ಸ್ಟೆಪ್ ನೋಡಿ, ನೆಕ್ಸ್ಟ್ ಸಿಕ್ಸ್ತ್, ವೆದರ್ ಆರ್ ಯು ಎ ಡಾಕ್ಟರ್, ನೀವೇನಾದ್ರೂ ಡಾಕ್ಟರಾ, ಇದನ್ನೆಲ್ಲ ಹೇಳಲಿಕ್ಕೆ ಬರ್ತಾ ಇದ್ದೀರಲ್ಲ ಅಂತ ಕೇಳ್ತಾರೆ. ಎಸ್. ನೆಕ್ಸ್ಟ್, ಐ ಹ್ಯಾವ್ ನೋ ಮನಿ, ನಾವ್ ಇಷ್ಟೆಲ್ಲ ಪ್ರೆಸೆಂಟೇಶನ್ ಎಲ್ಲ ಕೊಟ್ಟಿ ಆದ್ಮೇಲೆ ಐ ಹ್ಯಾವ್ ನೋ ಮನಿ ಅಂತ ಹೇಳ್ತಾರೆ, ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಹೇಳ್ತಾರೆ. ಎಸ್. ನೆಕ್ಸ್ಟ್ ನೋಡ್ಲಿಕ್ಕೆ ಹೋದ್ರೆ 8th ಪಾಯಿಂಟ್ ಏನ್ ಕ್ವಶನ್ ಅಂತಂದ್ರೆ, ಐ ಹ್ಯಾವ್ ನೋ ಟೈಮ್, ನನ್ನ ಹತ್ರ ಟೈಮೇ ಇಲ್ಲ, ನಾನು ತುಂಬಾ ಬಿಸಿ ಶೆಡ್ಯೂಲ್ ಹಾಗೆ ಹೇಳ್ತಾರೆ. ನೆಕ್ಸ್ಟ್ 9th ಒನ್, ಇಫ್ ಎನಿ ಗೋಸ್ ರಾಂಗ್ ಬೈ ಯೂಸಿಂಗ್ ಆ ಪ್ರಾಡಕ್ಟ್, ಇದನ್ನ ನಾನು ಏನಾದ್ರೂ ಕುಡ್ದು ಏನಾದ್ರೂ ಹಾಕ್ಬಿಟ್ರೆ, ನಾನ್ ಬೇರೆಯವ್ರಿಗೆ ಕುಡ್ಸಿ ಏನಾದ್ರೂ ಹಾಕ್ಬಿಟ್ರೆ, ಸೊ ಆ ಕ್ವಶನ್ಸ್ ಕೂಡ ನಮ್ಗೆ ಬರುತ್ತೆ. ನೆಕ್ಸ್ಟ್ 10th ಕ್ವಶನ್ ಅಬ್ಜೆಕ್ಷನ್ ಕ್ವಶನ್ ಏನಂತಂದ್ರೆ, ಹೌ ಯುವರ್ ಕಂಪನಿ ಡಿಸ್ಟ್ರಿಬ್ಯೂಟ್ ಹ್ಯೂಜ್ ಪೇಔಟ್ ಟು ನಮ್ಗೆ ಪೀಪಲ್ಸ್ಗೆ ಕೊಡ್ತಾರೆ, ಇಷ್ಟೊಂದು ಅಮೌಂಟ್ ನಿಮ್ ಕಂಪ್ನಿ ಮಾತ್ರ ಹೇಗಪ್ಪ ಕೊಡ್ತಾರೆ ಅಂತ ಕೇಳ್ತಾರೆ. ಎಸ್. ನೆಕ್ಸ್ಟ್ 11th ಪಾಯಿಂಟ್, ಹೌ ಟು ವಿ ಬಿಲೀವ್ ಇನ್ ಯುವರ್ ಕಂಪನಿ ಪ್ರಾಡಕ್ಟ್ಸ್ ಆರ್ ಗುಡ್, ಎನಿ ಸೈಡ್ ಎಫೆಕ್ಟ್. ಹೌದು, ನಿಮ್ದು ಕಂಪನಿ ಹೇಗೆ ಏನು ಆಗಲ್ಲ ಅಂತ ನಾವ್ ಹೇಗೆ ನಂಬಿ ತಗೊಳ್ಳೋದು ಕೇಳ್ತಾರೆ. ಎಸ್, ಕೇಳಿದ್ದಾರೆ. ದೆನ್ ನೆಕ್ಸ್ಟ್ 12th ಕ್ವಶನ್, ಲಾಸ್ಟ್ ಕ್ವಶನ್ ನೋಡಿ, ಏನ್ ಹೇಳ್ತಾರೆ, ದೇರ್ ಆರ್ ಮೆನಿ ಕಂಪನೀಸ್ ಅಲ್ವಾ, ಮೆನಿ ಕಂಪನೀಸ್ ಬಂದಿದೆ, ಬಟ್ ನೋಡಿ, ಇನ್ ದಿಸ್ ಬಿಸ್ನೆಸ್ ವಾಟ್ ಈಸ್ ಸ್ಪೆಷಲ್ ಇನ್ ಯೋರ್ ಕಂಪನಿ. ಎಷ್ಟೊಂದು ಕಂಪನಿಗಳನ್ನ ನಾವು ನೋಡಿದೀವಿ, ನೋಡ್ತಾ ಇದೀವಿ, ಬರ್ತಾ ಇದಾವೆ, ಹೋಗ್ತಾ ಇದಾವೆ, ಆದ್ರೆ ನಿಮ್ ಕಂಪನಿ ಮಾತ್ರ ಏನಪ್ಪ ಸ್ಪೆಷಲ್ ಉಂಟು ಅಂತ ಕೇಳ್ತಾರೆ. ಎಸ್, ಈಗ ನೋಡೋಣ ಒನ್ ಬೈ ಒನ್. ಎಸ್, ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ಅ ಲೀಗಲ್ ಬಿಸ್ನೆಸ್.
ಹೌದು ತಾನೇ, ನಾವು ಲೀಗಲ್ ಆಗಿ ತಾನೇ ಮಾಡ್ತಾ ಇರೋದು. ಎಸ್, ನೋಡಿ ಲೀಗಲ್ ಅಂತ ಕೇಳ್ತಾರಲ್ಲ, ಫಸ್ಟ್ ಕ್ವಶನ್ ಗೆ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ MLM ಡೈರೆಕ್ಟ್ ಮಾರ್ಕೆಟ್ ಸೆಲ್ಲಿಂಗ್ ಈಸ್ ನೋಡಿ ಪ್ರೊಟೆಕ್ಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ನೋಡಿ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಟರ್ಸ್ ಅಲ್ವಾ. ನಮ್ಗೆ ಗವರ್ಮೆಂಟ್ ಆಗಿ ಲೀಗಲೈಸ್ಡ್ ಆಗಿ ನಮ್ಗೆ ಒಂದು ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ನಮ್ಮ ಯಾರದು, ನಮ್ಮ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ ಸರ್ ಅವರೇ ನಮ್ಗೆ ಈ ಪರ್ಮಿಷನ್ ಅನ್ನೋದು ಒಂದು ನಮ್ಗೆ ಸಿಕ್ಕಿದೆ. ಹಾಗೆ ನಮ್ಮ ನೋಡಿ ಈ ಹಾನರಬಲ್ ಮಿನಿಸ್ಟರ್ ಶ್ರೀ ರಾಮ್ ಪಾಸ್ವಾನ್ ಅವ್ರ ಸರ್ ಕೂಡ ನಮ್ಗೆ ಇದರಲ್ಲಿ ನಮ್ಗೆ ಲೀಗಲ್ ಆಗಿ ನಮ್ಗೆ ಏನಿದೆ ಅದನ್ನ ನಮ್ಗೆ ಲೀಗಲ್ ಆಗಿ ನಮ್ಗೆ ಕೊಟ್ಟಿದ್ರು. ಎಸ್, ಡೈರೆಕ್ಟ್ ಮಾರ್ಕೆಟಿಂಗ್ ಸೆಲ್ಲಿಂಗ್ ಇಸ್ ಗವರ್ಮೆಂಟ್ ಕಡೆಯಿಂದ ರೆಕಗ್ನೈಸ್ ಆಗಿದೆ, ಸರ್ಟಿಫೈ ಆಗಿದೆ ಅಂತ. ಅಂಡ್ ಇವಾಗ ನೋಡ್ಲಿಕ್ಕೆ ಹೋದ್ರೆ ನಮ್ಗೆ ಡೈರೆಕ್ಟ್ ಮಾರ್ಕೆಟ್ ಎಲ್ಲ ಸಬ್ಜೆಕ್ಟ್ ಅಲ್ಲೂ ಕಾಲೇಜಲ್ಲಿ ಓದುವಾಗ ಒಂದೊಂದು ಸಬ್ಜೆಕ್ಟ್ ಇರುತ್ತೆ. ಬಟ್ MBA ಸ್ಟೂಡೆಂಟ್ಸ್ ಬಿಸ್ನೆಸ್ ಆಫ್ ಮ್ಯಾನೇಜ್ಮೆಂಟ್ ಅವರಿಗೆ ಏನೋ ಇದು ಒಂದು ಪಾರ್ಟ್, ಒಂದು ಸಬ್ಜೆಕ್ಟ್ ನಮ್ಗೆ ಡೈರೆಕ್ಟ್ ಮಾರ್ಕೆಟ್ ಸೆಲ್ಲಿಂಗ್ ಅನ್ನೋದನ್ನ ಒಂದು ಕೂಡ ಗವರ್ಮೆಂಟ್ ಕಡೆಯಿಂದ ಸರ್ಟಿಫೈ ಆಗಿ ಅವರು ಕೂಡ ಈಗಿಂದಲೇ ಅವರು ಹೋಗ್ತಾ ಇದ್ದಾರೆ. ಇದು ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಲೇಟ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಬಟ್ ಆಲ್ರೆಡಿ ಫಾರಿನ್ ಕಂಟ್ರೀಸ್ ಗಳಲ್ಲೆಲ್ಲ ಚಿಕ್ಕ ಇದರಿಂದಾನೇ ಎಜುಕೇಶನ್ ಅಲ್ಲಿ ಡೈರೆಕ್ಟ್ ಮಾರ್ಕೆಟ್ ಸೆಲ್ಲಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ ಅಂತ ನೋಡಿದೀವಿ ಅಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನೋಡಿ ನೆಕ್ಸ್ಟ್ ಅದು ವೈ ವಿ-ಸ್ಟಾರ್ ಪ್ಲಸ್ ಪ್ರಾಡಕ್ಟ್ಸ್ ಆರ್ ನಾಟ್ ಇನ್ ಎನಿ ಮೆಡಿಕಲ್ ಶಾಪ್ ಆರ್ ರಿಟೇಲ್ ಶಾಪ್ ಅಂತ ಕೇಳ್ತಾರೆ. ಎಸ್, ಯಾಕೆ ನಿಮ್ದು ಮಾತ್ರ ಎಲ್ಲಿ ಕೂಡ ಸಿಗಲಿಕ್ಕಿಲ್ಲ, ನಿಮ್ಮ ಹತ್ರ ಮಾತ್ರ ಅಂತ ಕೆಲವರೆಲ್ಲ ಕೇಳಿದ್ರು. ನಮ್ಮಂತ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಮಾತ್ರ, ಎಸ್ 100% ನಮ್ಮಂತರ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಮಾತ್ರ ನಮ್ಮ ಈ ಪ್ರಾಡಕ್ಟ್ಸ್ ಸಿಗೋದು. ಅದು ಯಾಕೆ ರೀಸನ್ ಅಂತಂದ್ರೆ ವಿ ಆರ್ ನಾಟ್ ಎ ರಿಟೇಲ್ ಮಾರ್ಕೆಟಿಂಗ್, ವಿ ಆರ್ ಎ ಡೈರೆಕ್ಟ್ ಸೆಲ್ಲಿಂಗ್, ವಿ ಆರ್ ಎ ಡೈರೆಕ್ಟ್ ಸೆಲ್ಲರ್ ಅಲ್ವಾ. ಇನ್ ಮೆಡಿಕಲ್ ಶಾಪ್ ವಿತ್ ಪ್ರಾಡಕ್ಟ್ ನೋಡಿ ಅದೆಲ್ಲ ಯಾಕೆ ಸಿಗಲ್ಲ ಅಂತ ಹೇಳಿದ್ರೆ ಇದೇ ನಾವು ಡೈರೆಕ್ಟ್ ಮಾರ್ಕೆಟ್ಸ್ ಅಲ್ಲ, ನಮ್ಗೆ ಏನು ಅಲ್ಲಿಂದ ಇಲ್ಲಿಂದ ಮತ್ತೊಂದ್ ಕಡೆಯಿಂದ ನಮ್ಗೆ ಬಂದು ಕೈಗೆ ತಲುಪಲ್ಲ, ಡೈರೆಕ್ಟ್. ಅದಕ್ಕೆ ಹೇಳುದು ಡೈರೆಕ್ಟ್ ಮಾರ್ಕೆಟ್ ಸೆಲ್ಲಿಂಗ್, ಡೈರೆಕ್ಟ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಂತ. ಡೈರೆಕ್ಟ್ ನಮ್ಮ ಕಂಪನಿ ಥ್ರೂ ಇಂದ ನಮಗೆ ಬರುತ್ತೆ. ಸೊ ಹಾಗಾಗಿ ಎಲ್ಲಿ ಕೂಡ ನಮ್ಗೆ ಸೆಂಟ್ರಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಆಗ್ಲಿ ಯಾವ್ದು ಏಜೆನ್ಸಿ ಆಗ್ಲಿ ಯಾವ್ದು ಇರೋದಿಲ್ಲ. ಸೊ ಡೈರೆಕ್ಟ್ ಆಗಿ ನಮ್ಮ ಹತ್ರ ಮಾತ್ರ ಬರೋದ್ರಿಂದ ಎಲ್ಲಿ ಕೂಡ ಇದು ಸಪ್ಲೈ ಆಗಲ್ಲ ಅಂತ ನಾವು ಅವರಿಗೆ ನಮ್ಮ ಪ್ರಾಡಕ್ಟ್ ಈ ತರ ಎಲ್ಲಿ ಕೂಡ ಸಿಗಲ್ಲ ಅಂತ ನಾವು ಅವರಿಗೆ ಅವರ ಕೇಳಿದ ಕ್ವಶನ್ಸ್ಗೆ ನಾವು ಇದನ್ನ ಆನ್ಸರ್ ಮಾಡಬಹುದು. ನಿಮ್ಮ ಪ್ರಾಡಕ್ಟ್ ಟೂ ಕಾಸ್ಟ್ಲಿ ಅಂತ ಹೇಳ್ತಾರೆ ಅಲ್ವಾ. ಎಸ್, ಟೂ ಕಾಸ್ಟ್ಲಿ. ಆ ಟೂ ಕಾಸ್ಟ್ಲಿ ಯಾಕೆ ಟೂ ಹೈ ಕಾಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಎಸ್, ಅದಕ್ಕೆ ನಾವು ಈ ರೀತಿ ಅವರಿಗೆ ಆನ್ಸರ್ ಹೇಳಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಡಯಾಬಿಟಿಕ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಡಯಾಬಿಟಿಕ್ ಶುಗರ್ ಪೇಷಂಟ್ ಅಂತ ಅನ್ನೋದು ಒಂದು ಎಲ್ಲರಿಗೂ ಗೊತ್ತಿದೆ. ಈಗ ಯಾರ ಮನೆಯಲ್ಲಿ ಶುಗರ್ BP ಇಲ್ಲ ಹೇಳಿ ಅಲ್ವಾ. ಎಲ್ಲಿ ನೋಡಿದ್ರೆ ಶುಗರ್ ಉಂಟು, ನನಗೆ BP ಇದೆ ಅಂತ ಹೇಳ್ತಾರೆ. ಮನೇಲಿ ಯಾರಾದ್ರೂ ದೊಡ್ಡವ್ರು ಇರ್ಲಿ ಚಿಕ್ಕವ್ರು ಇರ್ಲಿ ಯಾರಿಗೇ ಆದ್ರೂ ಈ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಒನ್ಸ್ ಶುಗರ್ ಬಂದ್ರೆ ಟಿಲ್ ಅವರು ಎಷ್ಟೋ ತನಕ ಜೀವನ ಪರ್ಯಂತ ಒನ್ಸ್ ಅದು ಎಂಟ್ರಿ ಆದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಆದ್ರೂ ಕೂಡ ನಮ್ಗೆ ಏನಾಗುತ್ತಂತಂದ್ರೆ ಲೈಫ್ ಟೈಮ್ ನಾವು ತೆಗಿತಾ ಇರ್ಬೇಕು. ಸೊ ಇದನ್ನೆಲ್ಲ ನಾವು ತೆಗಿತಾ ಇದ್ರೆ ಅದಕ್ಕೆ ಅದ್ರಲ್ಲಿ ನಾವೇನಾದ್ರೂ ಕಾಸ್ಟ್ಲಿ ಹಂಗೆ ಹಿಂಗೆ ಹೇಳ್ತೀವ? ಇಲ್ಲ, ತಗೊಳ್ತಾನೆ ಇರ್ತೀವಿ. ಮತ್ಲಿ ಚೆಕಪ್ ಹೋಗ್ತಾ ಇರ್ತೀವಿ, ಮತ್ಲಿ ನಾವು ತಗೊಳ್ತಾನೆ ಇರ್ತೀವಿ. ಅದೆಲ್ಲ ನಮ್ಗೆ ಕಾಸ್ಟ್ಲಿನೇ ಅನ್ಸಲ್ಲ. ಬಿಕಾಸ್ ನಾವು ಎವ್ರಿ ಮಂತ್ ಅಲ್ವಾ ನಮ್ದು ಜಸ್ಟ್ 1 or 2 ಕೋರ್ಸ್ ಹೇಳ್ತೀವಿ, ಅದು ನಮ್ಗೆ ಕಾಸ್ಟ್ಲಿ ಅನ್ಸುತ್ತೆ ಅವರಿಗೆ. ಅದನ್ನ ಅವರಿಗೆ ಕ್ಲಾರಿಟಿ ಕೊಡಬಹುದು ನಾವು. ಎಸ್, ನೋಡಿ ಸ್ಲೈಡ್ ಅಲ್ಲಿ ನೀವು ನೋಡ್ತಾ ಇರಬಹುದು. ಪಾಪ ಯಾರಿಗೋ ಒಂದು ಪೇನ್ ಬಂದಿದೆ, ಚೆಸ್ಟ್ ಪೇನ್ ಬಂದಿದೆ, ಸಡನ್ಲಿ ಚೆಸ್ಟ್ ಪೇನ್ ಬಂದಿದೆ ಅಲ್ವಾ. ಯಾರಿಗೂ ಹೇಳಿ ಯಾವ ಕಾಯಿಲೆ ಕೂಡ ಬರಲ್ಲ. ಸೊ ಸಡನ್ಲಿ ನಮ್ಗೆ ಏನೋ ಒಂದು ಪೇನ್ ಆಗಿದೆ, ಹಾಗಂತೇಳಿ ನಾವು ಮನೆಯಲ್ಲಿ ಕೂರ್ಲಿಕ್ಕೆ ಆಗತ್ತಾ? ಎಸ್ ಸರ್, ನೆಕ್ಸ್ಟ್ ಸರ್ ಪ್ಲೀಸ್. ನೋಡಿ, ಆ ರೀತಿ ಆದ್ಮೇಲೆ ನಾವೇನ್ ಮಾಡ್ತೀವಿ, ಹಾಸ್ಪಿಟಲೈಸ್ಡ್ ಆಗಿ ಹಾಸ್ಪಿಟಲ್ಗೆ ಹೋಗಿ ನಾವು ಜಾಯಿನ್ ಮಾಡ್ಲೇಬೇಕು. ಅಲ್ಲಿ ನಾವು ಟ್ರೀಟ್ಮೆಂಟ್ ಅವರಿಗೆ ಕೊಡಿಸ್ಲೇಬೇಕು. ಬಿಕಾಸ್ ಅವರು ನಮ್ಗೆ ಎಷ್ಟೇ ಕಾಸ್ಟ್ಲಿ ಇದ್ರು ಕೂಡ ನಾವು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡು ನಾವು ಬರ್ತೀವಿ. ಅವ್ರು ಏನೇ ಕೊಟ್ಟರು ಟೆಸ್ಟ್ ಗಳಾಗ್ಲಿ, ಏನೇ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರು ಕೂಡ ನಾವು ಕಾಸ್ಟ್ಲಿ ಅಂತ ಹೇಳಲ್ಲ. ಅವ್ರು ಏನೇ ಹೇಳಿದ್ರು ಕೂಡ ಸ್ಕ್ಯಾನ್ ಆಗ್ಲಿ, CT ಸ್ಕ್ಯಾನ್ ಆಗ್ಲಿ, ಬ್ಲಡ್ ರಿಪೋರ್ಟ್ಸ್ ಆಗ್ಲಿ, ಹಲವಾರು ಟೆಸ್ಟ್ ಗಳು ಇರ್ತವೆ ಅಲ್ಲ, ಅದನ್ನೆಲ್ಲ ನಾವು ಕಾಸ್ಟ್ಲಿ ಅಂತ ಹೇಳೋದೇ ಇಲ್ಲ. ಅವ್ರು ಏನೇ ಕೊಟ್ರು ಕೂಡ ನಾವು ಮಾಡ್ತೀವಿ. ಬಟ್ ಅಲ್ಲಿ ಮಾತ್ರ ಕಾಸ್ಟ್ಲಿ ಅಂತ ನಮ್ಗೆ ಅನ್ಸಲ್ವಾ? ನಾವು ಅವರನ್ನೇ ಕೇಳಬಹುದು. ಯಾರು ನಮಗೆ ಕೇಳ್ತಾರಲ್ಲ ಆ ಕ್ವಶನ್ಸ್ ಅವರಿಗೆ ನಾವು ರಿಟರ್ನ್ ಅವರಿಗೆ ಈ ಕ್ವಶನ್ ಚಿಕ್ಕದಾಗಿ ಅವ್ರಿಗೆ ಅರ್ಥ ಮಾಡುವ ರೀತಿಯಲ್ಲಿ ನಾವು ಅವರಿಗೆ ಕೇಳ್ಬೇಕು.
ಕೋಪ ಮಾಡಂಗೆ ಕೇಳ್ಬಾರ್ದು ನಾವು, ಅವ್ರಿಗೆ ಕೋಪ ಬರುವಾಗೆ ಕೇಳ್ಬಾರ್ದು, ಅವ್ರಿಗೆ ಅನಲೈಸ್ ಮಾಡ್ಬೇಕು, ಅನಲೈಸ್ ಮಾಡಿ ನಾವ್ ಹೇಳ್ಬೇಕು. ನೋಡಿ ಈಗ ಆಲ್ ಪ್ರಾಡಕ್ಟ್ಸ್ ನಮ್ಗೆ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ನಮ್ಮಲ್ಲಿ ಎಲ್ಲಾನು ಇರೋದು. ನೋಡಿ ಫಸ್ಟ್ ನಮ್ಗೆ ನಮ್ಮ ಕಂಪ್ನಿ ಫಸ್ಟ್ ಬೆಸ್ಟ್ ಪ್ರಾಡಕ್ಟ್ ಅಂತಂದ್ರೆ ಎಲ್ಲರಿಗೂ ಬೇಕಾಗಿರುವಂತದ್ದು ಪ್ರಿವೆನ್ಷನ್ ಬೆಟರ್ ದನ್ ಕ್ಯೂರ್ ಅಂತ ಈ ಪ್ರಾಡಕ್ಟ್ ನಾವು ತಗೊಳ್ಬಹುದು. ಏನಂತಂದ್ರೆ ಇಮ್ಯುನಿಟಿ ಸಿರಪ್. ನೋಡಿ ಪ್ರೈಸ್ ನಮ್ಗೆ ಎಷ್ಟಾಗುತ್ತೆ, ಪ್ರೈಸ್ 1520 ಅಂತ ತಿಳ್ಕೊಳ್ಳಿ ಅಂತ 3 ಮಂತ್ ನಾವು ತಗೊಳ್ತೀವಿ. 1 yearಗೆ ಎಷ್ಟಾಯ್ತಪ್ಪ ನಮ್ಗೆ ಜಸ್ಟ್ 4560 ಆಯ್ತು. ಅದು ಏನು 1 ಕೋರ್ಸ್ಗೆ 1 ಇದಕ್ಕೆ ಅಂತ ನಾವು 1 yearಗೆ ಅಂತ ತಗೊಳ್ತೀವಿ. ಸೊ ಅದನ್ನೇ ನಾವು ಎಷ್ಟು ಇಯರ್ಸ್ಗೆ, ಇದು 5 years ಸರಿ ಕಾಣಿಸ್ತಾ ಇಲ್ಲ ನಿಮ್ಗೆ ಇದ್ರಲ್ಲಿ. ಓಕೆ, ಇಷ್ಟು ನಾವು 1,40,000 ಜಸ್ಟ್ ಇಷ್ಟೇ ಆಗುತ್ತೆ. ಅಂದ್ರೆ ಇಷ್ಟು ವರ್ಷಕ್ಕೆ ಅಂತ ನಾವು ಯೂಸ್ ಮಾಡ್ತೇವೆ. ಅದು ಪ್ರಿವೆನ್ಷನ್ ಪ್ರಾಡಕ್ಟ್. ಇದನ್ನೆಲ್ಲ ನಾವು ಕಾಸ್ಟ್ಲಿ ಅಂತ ಹೇಳಿಕ್ ಆಗಲ್ಲ, ಬಿಕಾಸ್ ಇದನ್ನ ನಮ್ಗೆಲ್ಲ ಸೇವ್ ಮಾಡಂತಹ ಸಮ್ ಪ್ರಾಡಕ್ಟ್ಸ್ ಅಂತ ಹೇಳ್ಬಹುದು. ಎಸ್ ಸರ್, ನೆಕ್ಸ್ಟ್ ಸರ್. ಎಸ್, ನಿಮ್ಮ ಇದು ಸಿಸ್ಟಮ್ ಚೈನಾ ಸ್ಕೀಮಾ ಅದು ಇದು ಅಂತ ಕೇಳ್ತಾರಲ್ವಾ, ಏನು ನಾವು ಹೇಳಿದ್ರೆ ಪ್ರಾಡಕ್ಟ್ ಹೇಳಲಿಕ್ಕೆ ಏನಾದ್ರು ಹೋದ್ರೆ ಕೇಳ್ತಾರಲ್ವಾ. ಎಸ್, ಇದು ಚೈನಾ ಅಂತ ಕೇಳ್ತಾರೆ. ಇವಾಗ ಯಾವ್ದು ಇಂಡಿವಿಜುವಲ್ ಆಗಿದೆ ಹೇಳಿ, ಯಾವ್ದನ್ನ ನಾವು ಇಂಡಿವಿಜುವಲ್ ಆಗಿ ನಾವು ತೋರ್ಸ್ಲಿಕ್ಕೆ ಚಾನ್ಸ್ ಇದೆ? ಯಾವ್ದು ಕೂಡ ಇಲ್ಲ. ಸೂರ್ಯ ಚಂದ್ರನ ಬಿಟ್ಟು ನೇಚರ್ ಅಲ್ಲಿ ಯಾವ್ದನ್ನು ನಾವು ಇದು ಇಂಡಿವಿಜುವಲ್ ಅಂತ ಹೇಳಿಕ್ಕೆ ಆಗದೇ ಇಲ್ಲ ಅಲ್ವಾ. ಸೊ ಹಾಗಾಗಿ ನಮ್ಗೆ ಈ ತರ ಕೆಲವು ಸಿಸ್ಟಮ್ಸ್ ಗಳನ್ನ, ಸರ್ ಇದು ಸ್ವಲ್ಪ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇದೆ, ನಾನು ಜನರಲ್ ಆಗಿ ಹೇಳ್ಬಿಡ್ತೇನೆ. ಎಸ್, ಈಗ ನೋಡಿ ನಾವು ಡೈರೆಕ್ಟ್ ಎತ್ತಿದ ತಕ್ಷಣ ನಮ್ಗೆ IAS ಆಫೀಸರ್, IAS ಇವರೆಲ್ಲ ಸಿಗ್ತಾರ? ಇಲ್ಲ, ಅವರು ಸ್ಮಾಲ್ ಪೊಸಿಷನ್ ಇಂದಾನೆ ಅವರು ಬಿಗ್ ಆಗಿ ಬರ್ಲಿಕ್ಕೆ ಚಾನ್ಸ್ ಇದೆ. ಸೊ ಅದನ್ನ ನಾವು ಏನಂತ ಹೇಳೋದು, ಚೈನ್ಲಿಕ್ ಅಂತ ಹೇಳಿಕ್ ಆಗತ್ತಾ? ಒಬ್ರಿಂದ ಒಬ್ರು ತಾನೆ. ಸ್ಮಾಲ್ SI ಇಂದ SP, ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, SI, ಈ ರೀತಿ ಹಲವಾರು ಪೋಸ್ಟ್ ಗಳು ನಮ್ಗೆ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ. ಸೊ ಅದು ಕೂಡ ತಾನೆ ಒಬ್ರಿಂದ ಒಬ್ರಿಗೆ ಆಗತ್ತೆ ಅಂತ. ಇದು ಒಂದು ಚಿಕ್ಕ ಎಕ್ಸಾಂಪಲ್, ಎಲ್ಲರಿಗೂ ಗೊತ್ತಿದೆ ಅಲ್ಲ ಈ ಡಿಪಾರ್ಟ್ಮೆಂಟ್ ಬಗ್ಗೆ. ಸೊ ಹಾಗೆ ಅದನ್ನ ಒಂದು ಚಿಕ್ಕ ಎಕ್ಸಾಂಪಲ್ ಆಗಿ ನಾವು ಅವರಿಗೆ ತಿಳಿಸಬಹುದು. ಎಸ್ ಸರ್, ನೆಕ್ಸ್ಟ್ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಫ್ಯಾಮಿಲಿ ಟ್ರೀ. ಎಲ್ಲಿಯಾದ್ರೂ ಹೋದ್ರೆ ಏನ್ ಕೇಳ್ತಾರೆ, ಏನೋ ಒಂದು ಪ್ರಾಪರ್ಟಿ ಏನಾದ್ರು ಮಾಡ್ಲಿಕ್ಕೆ ಹೋದ್ರೆ ನಿಮ್ಮ ಫ್ಯಾಮಿಲಿ ಟ್ರೀ ಕೇಳ್ತಾರೆ, ನಮ್ಮ ಲೇಔಟ್ ಟ್ರೀ ಕೇಳ್ತಾರೆ. ಅದಕ್ಕೂ ನೋಡಿ ಟ್ರೀ ಅಂತ ಕೇಳ್ಬಿಡ್ತಾರೆ ಅಲ್ವಾ. ನೋಡಿ ಈಗ ನಾನಿದ್ದೀನಿ, ನನಗೆ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳಿಗೆ ಮದ್ವೆ ಆಗಿದ್ರೆ ಅವ್ರಿಗೂ ಕೂಡ ಮಕ್ಕಳು ಇರ್ತಾರೆ ಅನ್ಕೊಳ್ಳಿ. ಸೊ ನಾನು, ನನ್ನ ಮಕ್ಕಳು, ಅವ್ರಿಗೆ ಮಕ್ಕಳು, ಮತ್ತೆ ನನ್ನ ಅಪ್ಪ ಅಮ್ಮ, ಅವರ ಅಪ್ಪ ಅಮ್ಮ, ಹೀಗೆ ಅದು ಕೂಡ ಅಷ್ಟೇನಾ? ಇಂಡಿವಿಜುವಲ್ ಇಂದ ಇಲ್ಲ ಅಲ್ಲ. ಸೊ ಒಬ್ರಿಂದ ಒಬ್ರು ಹೀಗೆ ಅಜ್ಜಿ ತಾತ ಹೀಗೆ ನೋಡಿ ಆ ರೀತಿ ಒಬ್ರಿಂದ ಒಬ್ರು ಜಾಯಿನ್ ಆಗಿರುತ್ತೆ. ಇದನ್ನ ನಾವು ಚೈನ್ ಸಿಸ್ಟಮ್ ಅಂತ ಹೇಳಿಕ್ ಆಗತ್ತಾ? ಸೊ ಯಾವುದೇ ಕೂಡ ಇಂಡಿವಿಜುವಲ್ ಅನ್ನೋದೇ ಇಲ್ಲ, ಎಲ್ಲರಿಗೂ ಒಂದು ಸಪೋರ್ಟಿವ್ ಆಗಿ ಒಂದ್ರಿಂದ ಒಂದು ಬಂದೇ ಬರುತ್ತೆ ಅಂತ ಅವರಿಗೆ ಹೇಳ್ಬಹುದು. ಸೊ ಇದಕ್ಕೇನ್ ಹೇಳ್ತೀರಾ ನೀವು, ಇದು ಚೈನಾ, ನೀವೇ ಹೇಳಿ ಅಂತ ಅವ್ರಿಗೆ ಹೇಳ್ಬಹುದು. ನೆಕ್ಸ್ಟ್ ನೋಡ್ಲಿಕ್ಕೆ ಹೋದ್ರೆ ಈಗ ನಮ್ಗೆ ಹಲವಾರು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ನೋಡಬಹುದು, ಎಲ್ಲದ್ರಲ್ಲಿ ಕೂಡ ಅಷ್ಟೇ. ನೋಡಿ ಮ್ಯಾಕ್ಡಲ್ ಅಂತ ನೋಡಬಹುದು. ಒಂದೇ ಊರಲ್ಲಿ ಇದೆಯಾ, ಅಥವಾ ಒಂದು ಊರಲ್ಲಿ ಒಂದು ಮಾತ್ರ ಇದೆಯಾ? ಏರಿಯಾ ವೈಸ್ ಇದೆ. ಮ್ಯಾಕ್ಡಲ್ ಆಗ್ಲಿ, ಬಿಗ್ ಬಾಜಾರ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ಸೊ ಎಲ್ಲ ಕಡೆ ಕೂಡ ಒಂದ್ರಿಂದ ಒಂದು ಅಪ್ಗ್ರೇಡ್ ಆಗ್ತಾನೆ ಇರುತ್ತೆ. ಸೊ ಫೇಸ್ಬುಕ್ ಅಂತ ಹೋದ್ರೆ ಫೇಸ್ಬುಕ್ ಅಲ್ಲಿ ನೀವ್ ಯಾರೋ ಒಬ್ರನ್ನ ಆಡ್ ಮಾಡ್ಕೊಂಡಿರ್ತೀರಾ ಅನ್ಕೊಳ್ಳಿ, ನೀವ್ ಆಡ್ ಒಬ್ರನ್ನೇ ನೀವ್ ಮಾಡ್ಕೊಂಡಿರ್ತೀರಾ. ಬಟ್ ಅದ್ರಲ್ಲಿ ನೀವು ನೋಡ್ಲಿಕ್ಕೆ ಹೋದ್ರೆ ಅವರು ಇನ್ನೊಬ್ರನ್ನ ಆಡ್ ಮಾಡ್ತಾರೆ, ಇನ್ನೊಬ್ರಿಂದ ಆಡ್ ಮಾಡ್ತಾರೆ. ಸೊ ಅದು ಮಾತ್ರ ಲಿಂಕ್ ಅಲ್ವಾ? ಸೊ ಅದನ್ನ ಕೂಡ ನಾವು, ಇದು ಚಿಕ್ಕ ಇದು ಬೇಗ ಎಲ್ಲರಿಗೂ ಟಚ್ ಆಗ್ಬಿಡುತ್ತೆ. ಈ ಮೀಡಿಯಾ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಎಲ್ಲರಿಗೂ ಬೇಗ ಅರ್ಥ ಆಗ್ಬಿಡುತ್ತೆ, ಬಿಕಾಸ್ ಎಲ್ಲರೂ ಅದನ್ನ ಯೂಸ್ ಮಾಡ್ತಾ ಇರ್ತೀವಲ್ಲ. ಸೊ ಹಾಗಾಗಿ ಇದು ಇನ್ನ ಕೂಡ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯಾವುದು ಕೂಡ ಇಂಡಿವಿಜುವಲ್ ಅನ್ನೋದಿಲ್ಲ. ಹೀಗೆ ಈ ರೀತಿಯಾಗಿ ಒಂದ್ರಿಂದ ಒಂದು ಚೈನ್ ಸಿಸ್ಟಮ್ ಅಂತ ನಾವು ಹೇಳ್ಬಹುದು ಅಂತ ಅವ್ರಿಗೆ ಹೇಳ್ಬಹುದು. ವಾಟ್ ಹ್ಯಾಪನ್ ಇಫ್ ಕಂಪನಿ ಇಸ್ ಕ್ಲೋಸ್? ಎಸ್ ಅಪ್ಪ, ಇದನ್ನ ಕೇಳ್ತಾರೆ. ನಾವು ಏನೋ ಒಂದು ವರ್ಕ್ ಮಾಡ್ಲಿಕ್ಕೆ ಬಂದ್ವಿ, ಏನೋ ಒಂದು ಬಿಸ್ನೆಸ್ ವೈಸ್ ಬಂದ್ವಿ, ಅಥವಾ ಪ್ರಾಡಕ್ಟ್ ಯೂಸರ್ಸ್ ಆಗೇ ಬಂದ್ವಿ. ಈ ಕೆಲವರು ಬಿಸ್ನೆಸ್ ವೈಸ್ ಬರೋರು ಹೇಳ್ತಾರೆ, ಅಯ್ಯೋ ನಿಮ್ ಕಂಪ್ನಿಲಿ ನಾನು ಇಷ್ಟೆಲ್ಲ ತಗೊಂಡು ಮಾಡಿ ಏನಾದ್ರೂ ನಿಮ್ ಕಂಪ್ನಿ ಕ್ಲೋಸ್ ಆಗ್ಬಿಟ್ರೆ, ಸೊ ಕಂಪನಿ ಕ್ಲೋಸ್ ಆಗ್ಬಿಟ್ರೆ ಅಂತ ಅವ್ರು ಕೇಳ್ತಾರೆ. ಎಸ್, ಅದಕ್ಕೆ ನೀವು ಏನ್ ಹೇಳ್ಬೇಕಂತಂದ್ರೆ, ವಿ ಆರ್ ನಾಟ್ ಟೇಕಿಂಗ್ ಮನಿ. ನಾವೇನಾದ್ರೂ ಕಂಪನಿಗೆ ನೀವು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಕೇಳಿದ್ವಾ? ನೀವು ಕನ್ಸ್ಯೂಮ್ ಮಾಡ್ಲಿಕ್ಕೆ ನಿಮ್ಗೆ ಯಾವ್ದು ನೀಡ್ಸ್ ಇದೆ ಆ ಪ್ರಾಡಕ್ಟ್ ತಗೊಂಡ್ರಿ, ಬೈ ಮಾಡಿದ್ರಿ, ಕನ್ಸ್ಯೂಮ್ ಮಾಡಿದ್ರಿ, ದಟ್ಸ್ ಇಟ್ ಅಲ್ವಾ? ನೀವೇನಾದ್ರೂ ಇನ್ವೆಸ್ಟ್ ಅಂತ ನೀವೇನಾದ್ರೂ ಮಾಡಿದೀರಾ? ನೀವು 1 ಕೋರ್ಸೇ ತಗೊಳ್ಳಿ ಅಥವಾ ಇಂಡಿವಿಜುವಲ್ ಆಗಿ 1 ಪ್ರಾಡಕ್ಟ್ ತಗೊಳ್ಳಿ, ನೀವೇನಾದ್ರೂ ಅಲ್ಲಿ ಸುಮ್ನೆ ಕೊಟ್ಬಿಟ್ಟು ಬಂದ್ಬಿಟ್ರಾ? ಇಲ್ಲ ತಾನೆ. ನೀವು ದುಡ್ಡು ಕೊಟ್ರಿ, ನೀವು ಕನ್ಸ್ಯೂಮ್ ಮಾಡಿದ್ರಿ ಅಥವಾ ಮತ್ತೊಬ್ರಿಗೆ ಕನ್ಸ್ಯೂಮ್ ಮಾಡ್ಸಿದ್ರಿ. ಎಸ್, ಅವಾಗ ಎಲ್ಲಿ ನೀವು ಅಲ್ಲಿ ನೀವೇನಾದ್ರೂ
ಇನ್ವೆಸ್ಟ್ ಮಾಡಿದಂಗೆ ಇದೆಯಾ, ಅಥವಾ ನೀವು ಕಂಪನಿ ಇಷ್ಟೆಲ್ಲ ಎಫರ್ಟ್ ಆಗಿ ನಮ್ಗೆ ಆಲ್ ಓವರ್ ಇಂಡಿಯಾ ಅಲ್ಲ, ಆಲ್ ಓವರ್ ಈಗ ವರ್ಲ್ಡ್, ನಮ್ಮ ಇಂಡಿಯಾ ಕಂಟ್ರಿ ಕೂಡ ನಮ್ಮ ದಾಟಿ ಆಚೆ ಕೂಡ ಹೋಗಿದೆ ನಮ್ಮ ಕಂಪನಿ ಪ್ರಾಡಕ್ಟ್ಸ್ ಅನ್ಬೋದು. ಸೊ ಅಲ್ಲಿ ಎಲ್ಲ ಹೋಗ್ಲಿಕ್ಕೆ ನಾವೇನಾದ್ರೂ ಹೆಲ್ಪ್ ಮಾಡಿದೀವಾ? ಏನೂ ಇಲ್ಲ ತಾನೆ. ಸೊ ಇವಾಗ ಅದು ನಿಮ್ಗೆ ಕ್ಲೋಸ್ ಆದ್ರೆ ನಿಮ್ಗೆ, ಕ್ಲೋಸ್ ಆಗಿಲ್ಲ ಆದ್ರೆ ನೀವೇನು ಇನ್ವೆಸ್ಟ್ ಮಾಡಿಲ್ಲ ತಾನೆ, ನಿಮಗೆ ಯಾಕಪ್ಪ ಅಂತ ನಾವು ಅವರಿಗೆ ಕ್ವಶನ್, ಇದಕ್ಕೆ ಕೂಡ ಅವರಿಗೆ ಕೂಡ ನಾವು ರೈಸ್ ಮಾಡಿ ಕೇಳಬಹುದು. ಸೊ ಇದ್ರಲ್ಲಿ ನಾವು ಯಾವುದೇ ಫೈನಾನ್ಸಿಯಲಿ ಇದು ಮಾಡಿಲ್ಲ ತಾನೆ. ಸೊ ಕೊಟ್ವಿ, ಕನ್ಸ್ಯೂಮ್ ಮಾಡಿದ್ವಿ, ತಕೊಂಡ್ವಿ, ಅಷ್ಟೇ. ದಾಟ್ಸ್ ಇಟ್. ಸ್ಲೈಡ್ಗೆ ಇದಾಗ್ತಾ ಇದೀನಾ? ಓಕೆ, ನೋಡಿ ಈ ರೀತಿ ಎಲ್ಲ ನಮ್ಗೆ ಕ್ವಶನ್ಸ್ ರೈಸ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಅವಾಗ ನಾವ್ ಈ ತರ ಎಲ್ಲ ಅವ್ರಿಗೆ ಮತ್ತೆ ನಾವು ಅವ್ರಿಗೆ ಬಟ್ ಹರ್ಟ್ ಆಗುವಂಗೆ, ಪಾಪ ಅವ್ರು ಏನೋ ಕೇಳ್ತಾರೆ, ಏನೋ ಕೇಳ್ಬೇಕಂತ ಕೇಳ್ತಾರೆ, ಬೇಕಂತ ಕೇಳಲ್ಲ ಕೆಲವರು, ಇದ್ರು ಕೂಡ ಅವ್ರ ಮನಸ್ಸಲ್ಲಿ ಇರೋದನ್ನ ಅವ್ರು ಕೇಳ್ಬಿಡ್ತಾರೆ. ಸೊ ಅವ್ರಿಗೆ ಹರ್ಟ್ ಆಗಂಗೆ ನಾವು ಹೇಳಂಗೆ ಹೇಳ್ಬಾರ್ದು, ಅವ್ರಿಗೆ ಸ್ವಲ್ಪ ಅರ್ಥ ಮಾಡಂಗೆ. ನಾವು ಮಕ್ಕಳಿಗೆ ಕೆಲವ್ರದಕ್ಕೆಲ್ಲ ನಾವು ಏಜ್ ಎಲ್ಲ ನೋಡ್ಬಾರ್ದು, ಮಕ್ಕಳಿಗೆ ಅರ್ಥ ಆಗಂಗೆ ನಾವು ಹೇಳ್ತೀವಲ್ಲ, ಒಂದ್ ಸರಿಗೆ 2 ಸರಿ ನಾವು ಪಾಠ ಕಲಿಸ್ತೀವಲ್ಲ ಅವ್ರಿಗೆ, ಅದೇ ತರ ಈ ಫೀಲ್ಡ್ ಅಲ್ಲಿ ಕೂಡ ನಾವು ಯಾವಾಗ್ಲೂ ನೋಡಿ, ನಮ್ಮ ಈ ಡೈರೆಕ್ಟ್ ಮಾರ್ಕೆಟ್ ಸೆಲ್ಲಿಂಗ್ ಆಗ್ಲಿ, ನಮ್ಮ ಆಯುರ್ವೇದ ಆಗ್ಲಿ, ತಾಳ್ಮೆ ಅನ್ನೋದು ಬೇಕೇ ಬೇಕು ನಮಗೆ ಮಾತ್ರ ಅಲ್ಲ, ನಮ್ಮೊಟ್ಟಿಗೆ ವರ್ಕ್ ಮಾಡೋರ್ಗೆಲ್ಲರಿಗೂ ಇರ್ಲೇಬೇಕು. ಸೊ ಅದನ್ನ ನಾವು ಅವರಿಗೆ ತಿಳಿಸಬಹುದು. ದೆನ್ ಇದ್ರಲ್ಲಿ ಎಲ್ಲ ಎಷ್ಟೊಂದು ನಮ್ಗೆ ಟೆಸ್ಟಿಮೋನಿಯಲ್ಸ್ ಗಳಿದೆ. ಸೊ ಎಷ್ಟೊಂದು ಈ ಕಂಪನಿ ಕಡೆಯಿಂದ ಅಚೀವರ್ಸ್ ಆಗಿ ಲ್ಯಾಕ್ಸ್ ಟುಗೆದರ್ ಅರ್ನ್ ಮಾಡಿರೋ ಹಲವಾರು ನಮ್ಮ ಮೀನ್ಸ್ ನಮ್ಮ ಲೀಡರ್ಸ್ ಇದ್ದಾರೆ ಅಲ್ವಾ, ಅವ್ರನ್ನೆಲ್ಲ ಕೂಡ ನೀವು ಎಕ್ಸಾಂಪಲ್ಸ್ ತೋರಿಸಬಹುದು ಅವರಿಗೆ. ಈ ತರದೆಲ್ಲ ಕ್ವಶನ್ಸ್ ರೇಸ್ ಮಾಡ್ತಾರಲ್ಲ, ಅವರಿಗೆಲ್ಲ ಇದನ್ನ ನಾವು ಒಂದು ಎಕ್ಸಾಂಪಲ್ ಆಗಿ ಅವ್ರಿಗೆ ತೋರಿಸಬಹುದು. ನೋಡಿ, ಈಗ ನಮ್ಮ ಕಂಪನಿಯ ವೇರ್ ಹೌಸ್ ನೀವು ನೋಡ್ತಾ ಇದ್ದೀರಾ, ನಮ್ಮ ಸ್ಲೈಡ್ ಅಲ್ಲಿ ನೋಡ್ತಾ ಇದ್ದೀರಾ, ಇದು ನಮ್ಮ ಕಂಪನಿ ಹೆಡ್ ಆಫೀಸ್. ನೀವ್ ಏನು ಪಿಕ್ಚರ್ ಅಲ್ಲಿ ನ್ಯೂ ಕ್ಲೈಂಟ್ಸ್ಗೆ, ನ್ಯೂ ಮೆಂಬರ್ಸ್ಗೆ ಪಾಪ ಇದು ಗೊತ್ತಾಗಲ್ಲ. ನಾವೆಲ್ಲ ಹಲವಾರು ಸರಿ ಲೆಕ್ಕವಿಲ್ಲದೆ ನಮ್ಮ ಹೆಡ್ ಆಫೀಸ್ಗೆ ನಾವು ಎಷ್ಟು ವರ್ಷದಿಂದ ಇದು ನೋಡಿದ್ವಿ. ರೀಸೆಂಟ್ ಆಗಿ ಹೋದ್ವಾರ ಕೂಡ ಎಲ್ಲರೂ ಹೋಗಿ ನೋಡ್ಕೊಂಡ್ ಬಂದಿರ್ತೀವಿ ಅಲ್ವಾ. ಸೊ ಇವಾಗ ಆಸ್ ಇಟ್ ಈಸ್ ಇದ್ರಲ್ಲಿ ಹೇಗಿದೆ ಪಿಕ್ಚರು, ನೀವು ಅದೇ ರೀತಿ ನೀವು ನಮ್ಮ ಹೆಡ್ ಆಫೀಸ್ ನ ನೋಡಬಹುದು. ಇದು ನಮ್ಮ ಕಂಪನಿಯ, ನಮ್ಮ MD ಸರ್ಜಿ ಅವರ ಓನ್ ಅಸೆಟ್. ಇದು ಯಾವುದೇ ತರಹ ಪಾರ್ಟ್ನರ್ಶಿಪ್ ಅಲ್ಲ, ಯಾವುದೇ ತರ ಬಾಡಿಗೆ ಅಲ್ಲ, ಎಲ್ಲ ಕೂಡ ನಮ್ಮ MD ಸರ್ಜಿ ಅವರದ ಓನ್ ಅಸೆಟ್ ಅಂತ ನಾವು ಅವರಿಗೆ ಅದನ್ನ ಶೋ ಮಾಡಬಹುದು. ಸೊ ಅವ್ರದ್ದು ಹೆಡ್ ಆಫೀಸ್ ಇದೆ, ಅಪೋಸಿಟ್ ವೇರ್ ಹೌಸ್ ಇದೆ, ಮತ್ತೆ ಮೋರ್ ದೆನ್ 1 ಸ್ಟೂಡೆಂಟ್ ಇಂದ ಸ್ಟಾರ್ಟ್ ಆಗಿ ಈಗ ಮೋರ್ ದೆನ್ 1500 ಮೇಲೆ ನಮ್ಮ ಈ ವಿ ಸ್ಟಾರ್ ಇಂಟರ್ನ್ಯಾಷನಲ್ ಪ್ಲಸ್ ಸ್ಕೂಲ್ ಅಲ್ಲಿ ಮೀನ್ಸ್ ಎಜುಕೇಶನ್ ತಗೊಳ್ತಾ ಇದ್ದಾರೆ. ಇದು ಕೂಡ ನಮ್ಮ MD ಸರ್ಜಿ ಅವರ ಓನ್ ಅಸೆಟ್ ಅಂತ ಅವರಿಗೆ ನಾವು ಇದನ್ನ ಶೋ ಮಾಡಬಹುದು ಅವರಿಗೆ. ಎಸ್ ಎಸ್ ನೋಡಿ, ನಮ್ಮ ಕಂಪನಿಗೆ ಎಲ್ಲದಕ್ಕೂ ಒಂದು ಅಂಬಾಸಿಡರ್ ಅಂತ ಇರ್ತಾರೆ. ಈಗ ನೋಡಿ, ಫಾರಿನ್ ಕಂಟ್ರಿಗೆ ನಮ್ಮ ಇಂಡಿಯಾದಿಂದ ಒಬ್ರು ಅಂಬಾಸಿಡರ್ ಇರ್ತಾರೆ ಅಲ್ವಾ, ಇಂಡಿಯಾದಿಂದ ಫಾರಿನ್ಗೆ ಒಬ್ರು ಅದೇ ತರಾನೇ ನಮ್ಮ ಕಂಪನಿಗೆ, ನಮ್ಮ ಈ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ಗೆ ಕೂಡ ಅಂಬಾಸಿಡರ್ಸ್ ಅಂತ ಇದ್ದಾರೆ ಅಲ್ವಾ. ಅವ್ರನ್ನೆಲ್ಲ ನೀವು ನೋಡಬಹುದು. ನೋಡಿ, ಫಸ್ಟ್ ಇರೋನು ನಮ್ಮ ಕುಲಕರ್ಣಿ ಸರ್ಜಿ ಅಂತ, ಇವರಿಗೆ ಹಲವಾರು SHK ಫೌಂಡೇಶನ್ ಅಂತ ಇವರು ನಡೆಸ್ತಾ ಇದ್ದಾರೆ, ಎಜುಕೇಶನ್, ಇದು ಹೆಲ್ತ್ ಬಗ್ಗೆ ಆಗ್ಲಿ. ಸೊ ಇವರು ಬಂದು ಹಲವಾರು ಡಾಕ್ಟರೇಟ್ಸ್, ಹಲವಾರು ಅವಾರ್ಡ್ಸ್ ಗಳನ್ನ ತಗೊಂಡಿದ್ದವರು. ಮತ್ತೆ ಇವರನ್ನ ಬಗ್ಗೆ ಹೇಳ್ಬೇಕಂತಂದ್ರೆ, ಇವರು ಅಬ್ದುಲ್ ಕಲಾಂ ಸರ್ಜಿಗೆ ಕೂಡ ಅವರು ನಮ್ಮ ಹೆಲ್ತ್ ಬಗ್ಗೆ ಹಲವಾರು ಟಿಪ್ಸ್ ಗಳು, ಹಲವಾರು ಕ್ಲಾಸ್ ಗಳು ಕೂಡ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಇಂತಹ ಒಂದು ಲೆಜೆಂಡ್ ಗೆ ನಾನ್ ಕೂಡ 1 ವರ್ಷ ಸ್ಟೂಡೆಂಟ್ ಆಗಿ ಹೋಗಿದೆ ಅಂತ ಹೇಳಿಕ್ಕೆ ಒನ್ಸ್ ಅಗೇನ್ ನನಗೆ ತುಂಬಾ ಖುಷಿ ಅನ್ಸುತ್ತೆ. ಹಾಗೆ ನಮ್ಮ ಹಾನರಬಲ್ MD ಸರ್ಜಿ ಎಲ್ಲ ಯಾರಿಗೆ ಗೊತ್ತಿಲ್ಲ ಹೇಳಿ, ನಾ ಹಾನರಬಲ್ MD ಸರ್ಜಿನ ನೀವು ನೋಡ್ತಾ ಇದ್ದೀರಾ. ಹಾಗೆ ನಮ್ಮ ಅನಿರುದ್ಧ್ ಸರ್ಜಿ ಕೂಡ ಜೊತೆಯಲ್ಲಿ ಅಂತ ಹೇಳಿದ್ರೆ ಸಾಕು, ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಸಾಯಂಕಾಲ ಕೂಡ ಒಬ್ರಿಗೆ ಹೇಳ್ಬಿಟ್ಟು ಬಂದೆ. ಸೊ ಇವರು ಕೂಡ ಅಷ್ಟೇ, ನಮ್ಮ ಕಂಪನಿಯ ಪ್ರಾಡಕ್ಟ್ ಯಾವ್ದೋ ತಗೊಂಡು ಅವ್ರಿಗೆ ಚೆನ್ನಾಗಾಗಿ, ನಾನು ಕಂಪನಿಗೆ ಒಂದು ಅಂಬಾಸಿಡರ್ ಬರ್ಬೇಕಂದ್ರೆ ಅವ್ರು ಯೂಸರ್ ಆಗಿ ಬಂದಿದ್ದು. ಸೊ ನಮ್ಮ ಅನಿರುದ್ಧ್ ಸರ್ಜಿ ಕೂಡ ನೀವು ನೋಡಬಹುದು. ಹಾಗೆ ನಮ್ಮ ಫೈನಾನ್ಸ್ ಡೈರೆಕ್ಟರ್, ನಮ್ಮ ಯಂಗ್ ಅಂಡ್ ಎನರ್ಜೆಟಿಕ್ ಸರ್ ಅಂತ ಹೇಳ್ಬಹುದು, ನಮ್ಮ OS ಅನ್ನ ಕೂಡ ನೀವು ನೋಡಬಹುದು. ಹಾಗೆ ಒಂದು ಲೀಡರ್ ನ ಕೂಡ ನೀವು ನೋಡಬಹುದು. ಹಾಗೆ ನಮ್ಮ ವಿ ಸ್ಟಾರ್ ವಿಂಗ್ಸ್ ಅಂತ ನೋಡ್ಲಿಕ್ಕೆ ಹೋದ್ರೆ, ನಮ್ದು ಸ್ಕೂಲ್ ಉಂಟು, ಮಾಲ್ ಉಂಟು, ಮತ್ತೆ ಹಲವಾರು ಲೇಔಟ್ಸ್ ಇದೆ, ನರ್ಸಿಂಗ್ ಕಾಲೇಜಸ್ ಇದೆ. ಈ ರೀತಿ ಎಲ್ಲ ನಮ್ಮ ಕಂಪನಿಯ, ನಮ್ಮ MD ಸರ್ಜಿ ಅವರ ಓನ್ ಅಸೆಟ್. ನೋಡಿ, ನಮ್ಮ MD ಸರ್ಜಿಗೆ ಹಲವಾರು ಅವಾರ್ಡ್ಸ್ ಗಳು, ಪ್ರೆಸ್ಟಿಜಿಯಸ್ ಅವಾರ್ಡ್ಸ್ ಗಳು ಬಂದಿದೆ. ಅದರಲ್ಲಿ ನೋಡಿ, ಕರ್ನಾಟಕ ಬಿಸ್ನೆಸ್ ಅವಾರ್ಡ್ಸ್ ನಮ್ಗೆ ನಮ್ಮ ಕಂಪನಿಗೆ ಸಿಕ್ಕಿದೆ ಅಂತ ಹೇಳಿಕೆ ಒನ್ಸ್ ಅಗೇನ್ ವಿ ಆರ್ ವೆರಿ ಪ್ರೌಡ್ ಫೀಲ್ ಮಾಡ್ಬೇಕು. ಕನ್ನಡ ಪ್ರಭಾ ನ್ಯೂಸ್ ಚಾನಲ್ ಇಂದ ನಮಗೆ ಈ ಅವಾರ್ಡ್ ಸಿಕ್ಕಿದೆ ಅಂತ ಹೇಳ್ಬಹುದು. ಎಸ್, ಈ ಕ್ವಶನ್ ಕೇಳಿದ್ದಾರೆ ನೋಡಿ, ವೆದರ್ ಆರ್ ಯು ಡಾಕ್ಟರ್
ನೋ, ವಿ ಆರ್ ನಾಟ್ ಎ ಡಾಕ್ಟರ್, ಬಟ್ ವಿ ಗಿವ್ ಇನ್ಫಾರ್ಮೇಶನ್ ಅಬೌಟ್ ಫುಡ್ ಸಪ್ಲಿಮೆಂಟ್. ಎಸ್, ಹೌದು ತಾನೇ. ನೋಡಿ, ನಾವ್ ಇವಾಗ ಇರೋದೆಲ್ಲ ನಮ್ದು ಯಾವ್ದು ಕೂಡ ಮೆಡಿಸನ್ನೇ ಅಲ್ಲ. ನಾವು ಕೊಡ್ತಾ ಇರೋದು ಎಲ್ಲಾನು ಸಪ್ಲಿಮೆಂಟ್. ಅಂದ್ರೆ ನಮ್ಮ ಬಾಡಿಲಿ ಯಾವ್ದು ಕಡಿಮೆ ಇದೆ, ನಮ್ಮ ಬಾಡಿಗೆ ಯಾವ್ದು ನೀಡ್ ಇದೆ, ಅದನ್ನ ಮಾತ್ರ ನಮ್ಮ ಕಂಪನಿ ಕಡೆಯಿಂದ ಮೀನ್ಸ್ ಲಿಕ್ವಿಡ್ ಫಾರ್ಮ್ ಅಲ್ಲಿ ನಮಗೆ ಹಲವಾರು ಟೆಸ್ಟಿಮೋನ್ಸ್ ಗಳಿವೆ, ಅದೆಲ್ಲ ಹೇಳ್ತಾ ಇರ್ತೀನಿ. ಸೊ ಅದನ್ನ ನಮ್ಗೆ ಕೊಟ್ಟಿದ್ದಾರೆ. ಸೊ ಇದನ್ನ ನಾವ್ ಹೇಳಲಿಕ್ಕೆ ನಾವೇನಾದ್ರು ಡಾಕ್ಟರ್ ಆಗ್ಬೇಕಿದ್ಯಾ? ಇಲ್ಲ ತಾನೆ. ಸೊ ವಿ ಆರ್ ನಾಟ್ ಎ ಡಾಕ್ಟರ್ ಅಂತ ಅವರಿಗೆ ಹೇಳ್ಬಹುದು. ವಿ ಡೋಂಟ್ ಹ್ಯಾವ್ ಟು ಬಿ ಅ ಡಾಕ್ಟರ್ ಟು ಅಡ್ವೈಸ್ ಇನ್ ಟೇಕಿಂಗ್ ಫುಡ್ ಸಪ್ಲಿಮೆಂಟ್ಸ್. ಎಕ್ಸ್ಪೀರಿಯನ್ಸ್ ಇನ್ ಎನಫ್. ನೋಡಿ, ನಾವು ಇವಾಗೆಲ್ಲ ಹೇಳ್ದಾಗೆ ನಾವು ತಿನ್ನೋ ಪದಾರ್ಥ, ನಮ್ಮ ಅಡಿಗೆ ಮನೆನೇ ನಮ್ಮ ಮೀನ್ಸ್ ಅಡಿಗೆ ಮನೆಯೇ ನಮ್ಗೆ ಇದಂತ ಕಿಚನೇ ನಮ್ಗೆ ಬಂದು ಮೆಡಿಸನ್ ಅಂತ ಹೇಳ್ಬೋದು. ಬಿಕಾಸ್ ಅದ್ರಲ್ಲಿ ತಾನೇ ಎಲ್ಲ ಹಲವಾರು ಇಂಗ್ರೀಡಿಯೆಂಟ್ಸ್ ಇವೆ. ನೋಡಿ, ಫಸ್ಟ್ ಅರ್ಶಿನ ಒಳ್ಳೆ ಕೆಲ್ಸಕ್ಕಾಗ್ಲಿ ಯಾವುದಕ್ಕೆ ಆಗ್ಲಿ ಅರ್ಶಿನ ಮೊದ್ಲು ತೆಗಿತೀವಿ ಅಲ್ವಾ, ಒಂದು ಪೂಜೆ ಪುನಸ್ಕಾರಕ್ಕಾಗ್ಲಿ. ಮತ್ತೆ ನಮಗೆ ಏನೋ ಕೆಳಗೆ ಬಿದ್ವಿ, ಅವಾಗ ಅರ್ಶಿನ ಹಚ್ಚಿತೀವಲ್ಲ, ಅದನ್ನ ನೀವು ಅರ್ಶಿನ ಹಚ್ಚಿ ನಿಮ್ಗೆ ಕೆಳಗೆ ಬಿದ್ದಿದ್ದೀರಾ ಅಂತ, ಆಂಟಿಬಯೋಟಿಕ್ ಇದೆ ಅದ್ರಲ್ಲಿ ಅಂತ ಹೇಳಿಕೆ ನಾವೇನಾದ್ರು ಡಾಕ್ಟರ್ ಬೇಕಿದ್ಯಾ? ಮತ್ತೆ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಸ್ವಲ್ಪ ಹಾಲಲ್ಲಿ, ಬಿಸಿ ಹಾಲಲ್ಲಿ ಒಂದು ಚೂರು ಅರಿಶಿನ ಪುಡಿ ಹಾಕಿ ನಾವು ಕುಡಿಯೋದ್ರಿಂದ ನಮ್ಗೆ ಬೋನ್ಸ್ಗೆ ಕೂಡ ಅಷ್ಟು ಒಳ್ಳೇದಾಗುತ್ತೆ. ಶುಗರ್ ಇರೋರಿಗೆ ಕೂಡ ಅಷ್ಟು ಒಳ್ಳೇದಾಗುತ್ತೆ, BP ಶುಗರ್ ಇರೋರು ಕೂಡ. ಅದನ್ನ ನೀವು ಕುಡೀರಿ, ಅರಿಶಿನ ಹಾಕಿ ಕುಡೀರಿ ಅಂತ ಹೇಳಿಕೆ ನಮ್ಗೆ ಡಾಕ್ಟರ್ ಬಂದ್ ಹೇಳ್ಬೇಕಾ? ನೋ, ಬೇಕಾಗಿಲ್ಲ. ಇದೆಲ್ಲ ಹಳೆ ಕಾಲದಿಂದ ಬಂದ ಪದ್ಧತಿಗಳು. ಸ್ವಲ್ಪ ನಮ್ಗೆ ಎದೆ ಉರಿ, ಸ್ವಲ್ಪ ಅಜೀರ್ಣ ಆಯ್ತಂತಂದ್ರೆ ಏನ್ ಮಾಡ್ತೀವಿ? ಶುಂಠಿ ಕಷಾಯ ಮಾಡಿ ಕುಡಿತೀವಿ. ಅದನ್ನ ಹೇಳಿಕೆ ನಮ್ಗೆ ಡಾಕ್ಟರ್ ಬೇಕಾ? ಸೊ ಈ ರೀತಿಯ ಹಲವಾರು ಪೆಪ್ಪರ್, ಸೊ ನಮಗೆ ಕೋಲ್ಡ್ ಆದ್ರೆ ಪೆಪ್ಪರ್ ರಸಂ ಮಾಡಿ ಕುಡಿತೀವಲ್ಲ, ಅದೆಲ್ಲ ಹೇಳಿಕೆ ಡಾಕ್ಟರ್ ಬೇಕಾ? ನೋ, ಇಲ್ಲ. ಸೊ ಈ ರೀತಿ ಎಲ್ಲ ಹಲವಾರು ನಾವು ಎಕ್ಸಾಂಪಲ್ಸ್ ನಾವು ಕೊಡಬಹುದು. ಎಸ್, ನೋಡಿ, ಬೇಬಿ ವಾಸ್ ಬೋರ್ನ್ ಅಟ್ ಹೋಮ್. ಎಸ್, ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ರು? ಹಾಸ್ಪಿಟಲ್ಗಳು, ಇವಾಗೆಲ್ಲ ಪ್ಯಾಕೇಜಸ್ ಹಾಸ್ಪಿಟಲ್ಗಳು ಬಂದಿವೆ ಅಲ್ವಾ, ಏರಿಯಾ ವೈಸ್ ಬಂದಿದೆ, ನಾವು ನೋಡ್ತಾ ಇದೀವಿ. ಬಟ್ ಅವಾಗೆಲ್ಲ ಏನು ಇಲ್ಲ. ಅವಾಗೆಲ್ಲ ಏನಿತ್ತು? ಮನೆಯಲ್ಲಿ ಅಜ್ಜಿಗಳು, ವಿಲೇಜ್ ಗಳಲ್ಲಿ, ಊರುಗಳಲ್ಲಿ ಅಜ್ಜಿ ಅಂತ ಇರ್ತಾ ಇದ್ರು. ಸೊ ಸುಲಗಿತ್ತೀರ ಅಂತ ಅವ್ರಿಗೆ ನೇಮ್ ಇತ್ತು. ಸೊ ಅವ್ರು ಬರ್ತಾರೆ, ಅವ್ರು ನೋಡ್ತಾರೆ, ಅವರು ಏನ್ ಮಾಡ್ತಾರೆ? ಒಂದು ಗರ್ಲ್ ಪ್ರೆಗ್ನೆಂಟ್ ಆದ್ರೆ ಕೂಡ ಒಂದು ನಾಡಿ ಇಟ್ಟವರು, ನಿಮ್ಗೆ ಟ್ವಿನ್ಸ್ ಉಂಟಾ, ಸಿಂಗಲ್ ಉಂಟಾ, ಹುಡುಗಿ ಉಂಟಾ, ಹುಡುಗ, ಎಲ್ಲ ಕೂಡ ಅದನ್ನೇ ಹೇಳ್ಬಿಡ್ತಾರೆ ಅವರು. ಅಷ್ಟೊಂದು ಮೀನ್ಸ್ ಅಷ್ಟೊಂದು ನಾಲೆಜಬಲ್ ಲೇಡೀಸ್ ಇರ್ತಾ ಇದ್ರು. ಇವಾಗ ಕೂಡ ಇದಾರೆ, ಕೆಲವು ಕಡೆ ಎಲ್ಲ ಇದಾರೆ. ಸೊ ಅವರೆಲ್ಲ ಏನು ಡಾಕ್ಟರಾ? ಇಲ್ಲ ತಾನೆ. ಸೊ ಅವರೆಲ್ಲ ಮಗು ಮತ್ತೆ ಅಮ್ಮನ ಡಿವೈಡ್ ಮಾಡ್ತಾ ಇದ್ರು. ಎಂತ ಆಪರೇಷನ್ ಇಲ್ಲ, ತಲೆ ಕೆಳಗೆ ಆಯ್ತು, ಇದು ಮೇಲೆ ಆಯ್ತು, ಹಂಗೆ ಏನು ಹೇಳ್ತಾ ಇರ್ಲಿಲ್ಲ. ಎಲ್ಲ ನಾರ್ಮಲಿ ಆಗಿ ನಮ್ಗೆ ಕೊಟ್ಬಿಡ್ತಾ ಇದ್ರು. ಸೊ ಅವ್ರೇನ್ ಡಾಕ್ಟ್ರಾ? ಇಲ್ಲ. ಎಕ್ಸ್ಪೀರಿಯನ್ಸ್ ಅದಲ್ಲ, ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಹೇಳ್ತಾರಲ್ಲ, ಹಾಗೆ ಎಕ್ಸ್ಪೀರಿಯನ್ಸ್ ಮೇಲೆ ಅವರೆಲ್ಲ ಡಾಕ್ಟರ್. ನೋಡಿ, ಅಲೋವೆರಾ. ಎಸ್, ಅಲೋವೆರಾ ಇವತ್ತು ಮನೆಗೆ ಮಾಡ್ತೀವಿ. ಮನೆಗೆ ನಾವು ಅಲೋವೆರಾ ಗಿಡಗಳನ್ನ ಇಟ್ಕೊಂಡಿದ್ದೀವಿ ಅಲ್ವಾ. ಅಲೋವೆರಾ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಅಲೋವೆರಾನ ವಾಶ್ ಮಾಡಿ ತಿನ್ರಿ, ಅಲೋವೆರಾನ ತಲೆಗೆ ಉಜ್ಕೊಳ್ಳಿ, ಅಲೋವೆರಾ ಫೇಸ್ಗೆ ಉಜ್ಕೊಳ್ಳಿ ಅಂತ ಹೇಳಿಕೆ ನಮ್ಗೆ ಡಾಕ್ಟರ್ ಬರ್ಬೇಕಾ? ಇಲ್ಲ. ಅದೆಲ್ಲ ಬಂದು ನ್ಯಾಚುರಲ್ ಆಗಿ ಬಂದಿರುವಂತಹ ಕೆಲವು ಗಿಡ ಮೂಲಿಕೆಗಳು, ಪದಾರ್ಥಗಳು. ಸೊ ಅದೆಲ್ಲ ಬಂದು ಒಬ್ರಿಂದ ಒಬ್ರಿಗೆ ಹಳೆ ಕಾಲದಿಂದ ಬಂದಂತಹ ಒಂದು ಇದಲ್ವಾ. ಅದನ್ನ ಹೇಳಿಕೆ ನಮ್ಗೆ ಯಾರು ಡಾಕ್ಟರ್ ಬೇಡ. ಒಬ್ರಿಂದ ಒಬ್ರಿಗೆ ನಾವು ಮೊದ್ಲಿಂದ ತಿಳ್ಕೊಂಡ್ ಬಂದಿದ್ದಲ್ವಾ. ಸೊ ಅದನ್ನೆಲ್ಲ ನಾವು ಅವರಿಗೆ ಇದನ್ನ ಕೂಡ ಎಕ್ಸಾಂಪಲ್ ಹೇಳ್ಬಹುದು. ಅರಿಶಿನ, ಇವಾಗ ತಾನೇ ಹೇಳಿದೆ, ಅರಿಶಿನ ಹಾಲಲ್ಲಿ ಹಾಕಿ ಕುಡಿದ್ರೆ ಅಷ್ಟು ಒಳ್ಳೇದಿದೆ. ಅದಕ್ಕೆ ಸ್ವಲ್ಪ ಕೋಲ್ಡ್ ಆದ್ರೆ ಕೂಡ ಅರಿಶಿನ, ಮತ್ತೆ ತುಂಬಾ ಬೆನಿಫಿಟ್ಸ್ ಇದೆ. ಅದನ್ನೆಲ್ಲ ಹೇಳಿಕೆ ನಮ್ಗೆ ಡಾಕ್ಟರ್ ಏನು ಬೇಕಾಗಿಲ್ಲ. ಮತ್ತೆ ನೋಡಿ, ನೀವು ಎವ್ರಿ ಡೇ ಆಪಲ್ ತಿನ್ರಿ ಅಪ್ಪ, ಆಪಲ್ ತಿಂದ್ರೆ ಆಪಲ್ ಇಸ್ ಅ ಕೀಪ್ ಡಾಕ್ಟರ್ ಅವೇ ಅಂತ ಹೇಳ್ತಾರೆ. ಬಿಕಾಸ್ ಆಪಲ್ ಅಲ್ಲಿ ಅಷ್ಟೊಂದು ನಮ್ಗೆ ಫೈಬರು, ಪ್ರೋಟೀನ್ಸ್ ಇದೆ, ವಿಟಮಿನ್ಸ್, ಈ ತರ ನಮ್ಗೆ ಸಿಗುತ್ತೆ ಅಂತೇಳಿ, ಮತ್ತೆ ಬ್ಲಡ್ ಇಂಪ್ರೂವ್ ಆಗುತ್ತೆ, ತುಂಬಾ ಬೆನಿಫಿಟ್ಸ್ ಇದೆ ಅಂತೇಳಿ ಹೇಳಿಕೆ ನಮ್ಗೆ ಕೊಡ್ಲಿಕ್ಕೆ, ತಿನ್ನಿಸ್ಲಿಕ್ಕೆ ನಮ್ಗೆ ಏನು ಡಾಕ್ಟರ್ ಬೇಕಾಗಿಲ್ಲ. ನಾವು ಹೇಳಿಕೆ ಕೂಡ ಡಾಕ್ಟರ್ ಆಗ್ಬೇಕಾಗಿದ್ದಿಲ್ಲ ಅಲ್ಲ. ಇದನ್ನ ಕೂಡ ಹೇಳ್ಬೋದು. ಈ ತರ ಚಿಕ್ಕ ಹಲವಾರು ಎಕ್ಸಾಂಪಲ್ಸ್ ನಮ್ಮಲ್ಲಿವೆ. ಬ್ಲಾಕ್ ನೋಡಿ, ಇದು ಬ್ಲಾಕ್ ಬೆರೀಸ್, ಇದು ಎಲ್ಲರಿಗೂ ಗೊತ್ತಿರುತ್ತೆ. ತುಂಬಾ ಜನ, ಆಲ್ಮೋಸ್ಟ್ ಇಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ. ಇದು ಹಿಪ್ಪಿನೆಲ್ಲ ಹೇಳ್ತೀವಲ್ಲ, ಅತ್ತಾನೆ ಇದು. ನೋಡಿ, ಡಯಾಬಿಟಿಕ್ ಅಷ್ಟು ಒಳ್ಳೇದಿದು. ಇದು ಬೆರೀಸ್, ಬ್ಲಾಕ್ ಬೆರಿ ಹೇಳ್ತಾರೆ ನೋಡಿ. ಇದು ಬಂದು ನಮ್ಗೆ ಶುಗರಿಗೆ ಅಷ್ಟು ಒಳ್ಳೇದು. ಇದು ರೇಷ್ಮೆ ಗೂಡೆಲ್ಲ ಬೆಳಿತಾರಲ್ಲ, ಗಿಡ ಬೆಳೀತಾರೆ ನೋಡಿ, ಅದ್ರಲ್ಲಿ ಇರುತ್ತೆ ಇದು ಹಿಪ್ಪಿ ನೇರಳೆಯನ್ನು.
ಅದು ತಿನ್ಲಿಕ್ಕೆ ಕೂಡ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಅವಾಗೆಲ್ಲ ನ್ಯಾಚುರಲ್ ಆಗಿ ಕೆಲವುದೆಲ್ಲ ಗಿಡಗಳು ಅವ್ರವ್ರ ಮನೆ ಹಿತ್ತಲಲ್ಲಿ, ಮನೆ ಮುಂದೆ ಎಲ್ಲಿ ಜಾಗ ಇರುತ್ತೆ ಇಂಥದ್ದೆಲ್ಲ ಗಿಡಗಳನ್ನ ಬೆಳೆಸ್ತಾ ಇದ್ವಿ ಅಲ್ವಾ. ಸೊ ಇದನ್ನೆಲ್ಲ ಎತ್ತಿ ಯೂಸ್ ಮಾಡ್ತಾ ಇದ್ವಿ. ಇದಕ್ಕೆ ಕಾಯಿಲೆ ಬಂದೇ ತಿನ್ಬೇಕು ಅಂತ ಏನಿಲ್ಲ, ಹಾಗೆ ತಿಂತಾ ಇದ್ವಿ ಮೊದ್ಲೆಲ್ಲ. ಅದೆಲ್ಲ ತಿಂತಾ ಇದ್ವಿ. ಇದೆಲ್ಲ ತಿನ್ಲಿಕ್ಕೆ ಡಯಾಬಿಟಿಕ್ ಬಂದಿದೆ ಇದು ತಿನ್ನಿ ಅಂತ ಹೇಳಿಕ್ಕೆ ನಮ್ಗೆ ಎಂತದ್ದು ಡಾಕ್ಟರ್ ಅಂತ ಬೇಕಾಗಿಲ್ಲ. ಇದೆಲ್ಲ ಒಬ್ರಿಂದ ಒಬ್ರು ಬಂದಂತ ಪದ್ಧತಿ. ಅಜ್ಜಿ ಹೇಳಿದ್ರು, ಅಪ್ಪ ಹೇಳಿದ್ರು, ನಾವ್ ಹೇಳಿದ್ವಿ, ಮಕ್ಳಿಗೆ ಹೇಳ್ತಾರೆ. ಸೊ ಈಗ್ರಿಂದ ತಲೆಯಿಂದ ಬರೋಂತದ್ದು ಕೆಲವು ಪದ್ಧತಿಗಳಿರುತ್ತೆ. ಇದಕ್ಕೆ ನಾವು ಹೇಳಲಿಕ್ಕೆ ನಾವೇನು ಡಾಕ್ಟರ್ ಆಗ್ಬೇಕಾಗಿಲ್ಲ. ಎಸ್ ಸರ್. ನೆಕ್ಸ್ಟ್ ಸರ್ ನೋಡಿ, ಬೆಂಡೆ ಗ್ರೌಂಡ್ ನೋಡಿ, ಹಾಗಲಕಾಯಿ. ಈಗ ಡಯಾಬಿಟಿಕ್ ಬಂದ್ರೆ ಹಾಗಲಕಾಯಿ ತಿನ್ಬೇಕು ಹೇಳ್ತಾರೆ. ಎಸ್, ಹಾಗಲಕಾಯಿಯಲ್ಲಿ ಅಷ್ಟು ಒಂದು ಶಕ್ತಿ ಇದೆ. ಅದು ಕಹಿ ಇದ್ರು ಕೂಡ ಎಲ್ಲಿ ಕಹಿ ಉಂಟು, ಎಲ್ಲಿ ಕರೆಕ್ಷನ್ಸ್ ಇದೆಯೋ ಅಲ್ಲಿ ಒಳ್ಳೆ ಗುಡ್ ರಿಸಲ್ಟ್ ಇದೆ ಅಂತ ಹೇಳ್ಬಹುದು. ಹೌದು ತಾನೆ? ಎಲ್ಲಿ ಕಹಿ ಇದೆ ಅಲ್ಲಿ ನಾವು ತಗೊಂಡ್ರೆ ಅದು ಔಷಧಿ ತಿಂದ್ರೆ ನಾವೇನಾಗುತ್ತೆ, ಕ್ಲಿಯರ್ ಆಗುತ್ತೆ. ಅದೇ ತರಾನೇ ಅದು ಕೂಡ. ಅದು ಹೇಳಲಿಕ್ಕೆ ನಮ್ಗೆ ಡಾಕ್ಟರ್ ಬೇಕಾಗಿಲ್ಲ. ಮತ್ತೆ ಹಲವಾರು ಈ ರೀತಿ ನಮ್ಮ ಆಯುರ್ವೇದ ಪದಾರ್ಥಗಳು ತಗೊಳ್ಳಿ ಅಂತ ಹೇಳಿಕ್ಕೆ ನಾವು ಡಾಕ್ಟರ್ ಆಗ್ಬೇಕಾಗಿದ್ದಿಲ್ಲ ಅಂತ ಹೇಳಿ ಹಲವಾರು ನಾವು ಎಕ್ಸಾಂಪಲ್ಸ್ ನ ಅವರಿಗೆ ತಿಳಿಸಬಹುದು. ಎಸ್, ಲವಂಗ ಒಂದಿಕ್ಕೆ ಒಳ್ಳೇದಿದೆ. ಸೀಬೆಕಾಯಿ ವಿಟಮಿನ್ ಸಿ ಇದೆ ಅದರಲ್ಲಿ. ಒಂದೊಂದು ಪದಾರ್ಥಗಳು, ಸ್ಪ್ರೌಟ್ ನೋಡಿ, ಇವಾಗೆಲ್ಲ ಬಂದು ಏನ್ ಮಾಡ್ತಾರೆ, ಯೋಗ ಮೆಡಿಟೇಷನ್ ಅದು ಇದು ಹೋಗ್ತಾ ಇರ್ತಾರೆ, ಜಿಮ್ಮಿಗೆ ಹೋಗ್ತಾರೆ. ಮೊಳಕೆ ಕಟ್ಟಿದ ಕಾಳುಗಳನ್ನ ಬ್ರೇಕ್ಫಾಸ್ಟ್ ಆಗಿ ತಿಂತಾರೆ. ಮತ್ತೆ ಲೆಮನ್ ಜ್ಯೂಸು, ಮತ್ತೆ ಪಪ್ಪಾಯ, ಮತ್ತೆ ನೋಡಿ ಕಣ್ಣಿಗೆ ಎಂತದ್ದು, ಇದೆಲ್ಲ ಒಳ್ಳೇದಿದೆ. ಈ ತರ ಒಂದು ನಮ್ಮ ದೇವರು ನಮ್ಮ ಬಾಡಿಗೆ ರಿಲೇಟೆಡ್ ಆಗಿ ಒಂದೊಂದು ಕೂಡ ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಸೊ ಅದನ್ನೆಲ್ಲ ನಾವು ಯೂಸ್ ಮಾಡ್ಲಿಕ್ಕೆ, ಹೇಳ್ಕೊಡ್ಲಿಕ್ಕೆ ನಮ್ಗೆ ಡಾಕ್ಟ್ರೇ ಬೇಕಂತ ಏನಿಲ್ಲ. ಇವಾಗ ಹಲವಾರು ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅವಾಗೆಲ್ಲ ಇದನ್ನೆಲ್ಲ ಹೇಳ್ಕೊಡ್ಲಿಕ್ಕೆ ನಮ್ಗೆ ಏನು ಡಾಕ್ಟರ್ಸ್ಗಳು ಬೇಡ ಅಂತ ನಾವು ಅವರಿಗೆ ಹೇಳ್ಬಹುದು. ಎಸ್, ಇಷ್ಟೆಲ್ಲಾ ಕೇಳಿ ಆದ್ಮೇಲೆ, ಪ್ರೆಸೆಂಟೇಶನ್ ಎಲ್ಲ ಕೇಳಿ ಆದ್ಮೇಲೆ, ನನ್ನ ಹತ್ರ ತಗೊಳ್ಳಿಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಐ ಹ್ಯಾವ್ ನೋ ಮನಿ. ನೋಡಿ, ಇಷ್ಟೆಲ್ಲ ಹೇಳಿದ್ಮೇಲೆ ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ಹೇಳಿದ್ರಲ್ಲ, ಏನೋ ಸಡನ್ಲಿ ಸಮ್ ರೀಸನ್ ಇದಾಯ್ತಪ್ಪ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಕೂರ್ಲಿಕ್ಕೆ ಆಗತ್ತಾ? ಏನೋ ಸಮ್ ಹೆಲ್ತ್ ಇಶ್ಯೂಸ್ ಆಯ್ತು ಮನೇಲಿ, ಯಾರಿಗೋ ಆಯ್ತು, ಇಲ್ಲ ಪರ್ಸನಲಿ ನಮಗೆ ಆಯ್ತು, ಮಕ್ಕಳಿಗೆ ಆಯ್ತು, ಇಲ್ಲ ಪ್ಯಾರೆಂಟ್ಗೆ ಯಾರಿಗೋ ಆಯ್ತು, ದುಡ್ಡಿಲ್ಲ, ನಾನು ಇವಾಗಿಲ್ಲಪ್ಪ, ನಾನು ಡಾಕ್ಟರ್ ಹೇಳ್ತಾರೆ ಸ್ಕ್ಯಾನ್ ಮಾಡಿ ರಿಪೋರ್ಟ್ಸ್ ಮಾಡ್ಬೇಕು, ಜಸ್ಟ್ ಆಪರೇಷನ್ ಮಾಡ್ಲೇಬೇಕು, ಈ ರೀತಿ ಅಡ್ಮಿಟ್ ಮಾಡ್ಬೇಕು, ನೆಬ್ಲೈಸರ್ ಹಾಕ್ಬೇಕು, ಏನೋ ಒಂದು ಹೇಳ್ತಾರೆ. ಇವಾಗ ನನ್ನ ಹತ್ರ ದುಡ್ಡಿಲ್ಲ ಸರ್, ನಾನು ಆಮೇಲೆ ಬರ್ತೀನಿ, ನೆಕ್ಸ್ಟ್ ವೀಕ್ ಬರ್ತೀನಿ, ನಾನು ಫೈನಾನ್ಸ್ ಸ್ವಲ್ಪ ರೆಡಿ ಮಾಡಿ ಬರ್ತೀನಿ, ಹೇಳ್ಲಿಕ್ಕೆ ಆಗತ್ತಾ? ನೋ. ಅವಾಗ ಮಾತ್ರ ನಮ್ಗೆ ಹೇಗೆ ಅಡ್ಜಸ್ಟ್ ಆಗುತ್ತೆ ಅಲ್ವಾ? ಆ ರೀತಿ ನಾವು ಅದನ್ನ ಕೂಡ ಅವರಿಗೆ ಹೇಳಬಹುದು. ದುಡ್ಡಿಲ್ಲ ಅಂತ ಹೇಳ್ತಾರಲ್ಲ, ಅವರಿಗೆ ಇದನ್ನ ಅವರಿಗೆ ಅರ್ಥ ಮಾಡಿಸ್ಬೋದು. ನೋಡಿ, ನಮ್ಮ ಮಕ್ಕಳಿಗೆ ನಾವೇನ್ ಮಾಡ್ತೀವಿ, ಇದೆ ಹಲವಾರು ಗೌರ್ಮೆಂಟ್ ಸ್ಕೂಲ್ಗಳು ಕೂಡ ಎಷ್ಟು ಆಡ್ಸ್ ಗಳು ಬರ್ತವೆ, ಎಷ್ಟು ಚೆನ್ನಾಗಿ. ಮೊದ್ಲೆಲ್ಲ ದೊಡ್ಡ ಸೆಲೆಬ್ರಿಟೀಸ್ಗಳು ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲ ಓದಿದ್ದು, ದೀಪದ ಬೆಳಕಲ್ಲಿ ಓದಿದ್ದು, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಆದ್ರೆ ನಾವೇನ್ ಮಾಡ್ತೀವಿ, ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಅಷ್ಟು ದೊಡ್ಡವರೆಲ್ಲ ಬಂದ್ರು ಅಂತೇಳಿ ನಾವು ಹೋಗಿ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ತೀವ? ಇಲ್ಲ, ನಮ್ಮ ಹತ್ರ ಇದೆಯಾ, ಫೈನಾನ್ಷಿಯಲಿ ಫ್ರೀ ಇದೆ, ಇಲ್ಲ ಅದೆಲ್ಲ ಬೇಡ. ಅವ್ರ ಮಕ್ಕಳು ದೊಡ್ಡ ಹೈಫೈ ಸ್ಕೂಲಲ್ಲಿ ಓದ್ತಾರಲ್ಲ, ನಾನು ಓದಿಲ್ಲಲ್ಲ, ನನ್ನ ಮಕ್ಕಳು ನನ್ಗಿಂತ ದೊಡ್ಡ ಸ್ಕೂಲಲ್ಲಿ ಓದ್ಬೇಕು ಅಂತೇಳಿ ಎಲ್ಲರಿಗೂ ಪ್ಯಾರೆಂಟ್ಗೆ ಆಸೆ ಇದ್ದೇ ಇರುತ್ತಲ್ವಾ. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ, ಒಳ್ಳೆ ಸ್ಕೂಲ್, ಒಳ್ಳೆ ಎಜುಕೇಶನ್ ಫೌಂಡೇಶನ್ ಎಲ್ಲಿದೆ ಹುಡುಕಿ ನಾವು ಹೋಗಿ ಅಲ್ಲಿ ಮಕ್ಕಳಿಗೆ ಸೇರಿಸ್ತೀವಿ. ಸೊ ಹೇಗೆ ನಾವು ಅರೇಂಜ್ ಮಾಡ್ತೀವಿ ದುಡ್ಡಿಗೆ. ನಮ್ಗೆ ಏನು ಒಂದು ಇದು ತಗೊಳ್ಳಿಕ್ಕೆ ಏನ್ ಹೇಳ್ತೀವಿ, ಅಪ್ರಾಕ್ಸಿಮೇಟ್ ಒಂದು 15,000 to 18,000 ಆಗ್ಬೋದು ಹೇಳ್ತೀವಿ ಒಂದು ಕೋರ್ಸಿಗೆ ಅಲ್ವಾ. ಸೊ ತಗೊಳ್ಳಿಕ್ಕೆ ಎಲ್ಲ ಹೇಳ್ಬಿಟ್ಟು ಏನ್ ಹೇಳ್ತಾರೆ, ಇಫ್ ಯು ಲೂಸ್ 15,000 ವಾಟ್ ಹ್ಯಾಪನ್, ಒಂದು 15,000 ಕಳ್ದೋಯ್ತು ಅಪ್ಪ ಅಂತ ಹೇಳ್ಬಿಟ್ಟು, ಅಯ್ಯೋ ನನ್ನ ಹತ್ರ ದುಡ್ಡು ಕಳ್ದೋಯ್ತಲ್ಲ, ಏನ್ ಮಾಡೋದು ಅಂತೇಳಿ ಪ್ರಪಂಚನೇ ಬಿದ್ದೋಗುತ್ತಾ? ಇಲ್ಲ ತಾನೆ, ಜಸ್ಟ್ 15,000 ಕಷ್ಟ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. 15,000 ನಮ್ಮ ಹತ್ರ ಕಳ್ದೋಯ್ತಂತೇಳಿ ಹಂಗಂತೇಳಿ ಫುಲ್ ಫೀಲ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ನಾವು ಫೀಲ್ ಮಾಡೋದಲ್ದೆ ಮನೇಲಿ ಇರೋರು ಎಲ್ಲರಿಗೂ ಕೂಡ ಅದು ಫೀಲ್ ಆಗೇ ಆಗತ್ತಲ್ವಾ. ಸೊ ಅದನ್ನ ನಾವು ಹೇಗೆ ಹೇಳೋದು, ಅದು ನಾವು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅದಾಗಲ್ಲ ಅಂತ ಹೇಳ್ತೀವಿ. ಮೀನ್ಸ್ ಅಷ್ಟು ಎಕ್ಸ್ಪ್ರೆಸ್ ನಾವು ಮಾಡ್ತೀವಿ. ಸೊ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಎಸ್, ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ತಾರಲ್ವಾ, ಎಲ್ಲಾನು ಕೇಳ್ಬಿಟ್ಟು ಅಯ್ಯೋ ನನ್ಗೆ ಇದೆಲ್ಲ ಮಾಡ್ಲಿಕ್ಕೆ ಟೈಮೇ ಇಲ್ಲ, ನನ್ನ ಕೆಲ್ಸನೇ ನನಗೆ ಜಾಸ್ತಿ, ಇದನ್ನೆಲ್ಲ ನಾನು ಎಲ್ಲಿ ಹೋಗಿ ಹೇಳ್ಕೊಂಡು ಪ್ರೆಸೆಂಟೇಶನ್ ಝೂಮ್ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಮಾಡ್ಲಿಕ್ಕೆ ನನಗೆ ಆಗೋದಿಲ್ಲ, ಐ ಹ್ಯಾವ್ ನೋ ಟೈಮ್ ಅಂತ ಹೇಳ್ತಾರೆ. ಎಸ್, ಹೇಳಿದ್ದಾರೆ ತಾನೇ ಎಲ್ಲರಿಗೂ.
ನೋಡಿ ಅದಕ್ಕೆ ಮಾತ್ರ ನನಗೆ ಟೈಮ್ ಇಲ್ಲ ಅಂತ ಹೇಳಿದ್ರಲ್ಲ. ಆದ್ರೆ ವೀಕೆಂಡ್ ಅಲ್ಲಿ ಕೆಲವರು ಇದ್ದಾರೆ. ನಾನ್ ಕೂಡ ಪರ್ಸನಲಿ ಎಷ್ಟೋ ಜನಕ್ಕೆ ಕರ್ದಿದ್ದೀನಿ, ನೀವು ಕೂಡ ಕರ್ದಿರ್ತೀರಾ. ಅಯ್ಯೋಯ್ಯೋ ನನಗೆ ಇರೋದೇ ಒಂದು ಸಂಡೇ, ನನಗೆ ಟೈಮೇ ಇಲ್ಲ. ನಮ್ಗೆ ಇರೋದೇ ಮೇನ್ ಸಂಡೇನೆ ಹಬ್ಬ ಅಲ್ವಾ. ಸೊ ಹಬ್ಬಕ್ಕೆ ಕರಿತೀವಿ, ನಾವು ಇನ್ವೈಟ್ ಮಾಡ್ತೀವಿ, ಆದ್ರೆ ನನಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಪಿಕ್ನಿಕ್, ಗ್ರೂಪ್ ಫಂಕ್ಷನ್, ಗ್ರೂಪ್ ಇದು ಎಂಜಾಯ್ ಮಾಡ್ಲಿಕ್ಕೆ ಮಾತ್ರ ಗ್ಯಾದರ್ ಆಗಿ ಫ್ರೆಂಡ್ ಸರ್ಕಲ್ ಸಮೇತ ಹೋಗಿ ಎಲ್ಲ ಎಂಜಾಯ್ ಮಾಡ್ತಾರೆ, ಮಾಡ್ಬೇಕಿಲ್ಲ ಅಂತಲ್ಲ. ಬಟ್ ಅದಕ್ಕೆ ಅಂತ ನಾವು ಟೈಮ್ ನಾವೇ ಅಲಾಟ್ ಮಾಡ್ಕೊಳ್ತೀವಲ್ಲ. ನಮ್ಮ ಮನಸ್ಸಿದ್ರೆ ಮಾರ್ಗ ಹೇಳ್ತಾರಲ್ಲ, ಹಾಗೆ ನಮಗೆ ಅದಕ್ಕೆ ಮನ್ಸುಂಟು. ಅಂದ್ರೆ ನಾವು ಇದು ಎಂಜಾಯ್ ಮಾಡ್ಬೇಕು, ಫ್ರೆಂಡ್ ಸರ್ಕಲ್ ಜೊತೆ ಗ್ಯಾದರ್ ಆಗ್ಬೇಕು ಅಂತೇಳಿ ಅದಕ್ಕೆಲ್ಲ ಮಾತ್ರ ನಮ್ಗೆ ಟೈಮ್ ಇರುತ್ತೆ ಅಲ್ವಾ. ಅದನ್ನ ಕೂಡ ಅವರಿಗೆ ತಿಳಿಸಬಹುದು. ಮತ್ತೆ ಇನ್ನೊಂದಪ್ಪ, ಈಗಂತೂ ಇದು ಜಾಸ್ತಿ ಆಗೋಗಿ, ಇದಕ್ಕೆ ಏಜ್ ಲಿಮಿಟ್ಸ್ ಇಲ್ಲ ಬಿಡಿ. ಈ ಒಂದು ಇದಕ್ಕೆ ಏಜ್ ಲಿಮಿಟ್ಸ್ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಿನವರೆಗೂ ಒಂದು ಮೊಬೈಲ್ ತೆಗೆದ್ರೆ ನಿಜವಾಗ್ಲು ಮಿನಿಮಮ್ ಅಂದ್ರು ಹಾಫ್ ಅನ್ ಅವರ್ ಕೂಡ ಕಡಿಮೆನೆ, 1 hour ಆದ್ರೂ ಕೂಡ ಮೊಬೈಲ್ ಇಡ್ಲಿಕ್ಕೆ ಆಗಲ್ಲ. ಯಾಕೇಳಿ ನೋಡ್ತಾ ಇರೋದು ಮೀನ್ಸ್ ರೀಲ್ಸ್ ನೋಡೋದಾಗ್ಲಿ, ಒಂದು ಒಳ್ಳೆ ಥಾಟ್ಸ್ ಎಲ್ಲರೂ ರೀಲ್ಸ್ ನೋಡ್ತಾರೆ ಅಂತ ಹೇಳ್ತಾ ಇಲ್ಲ, ಒಳ್ಳೆ ಥಾಟ್ಸ್ ನೋಡೋದಾಗ್ಲಿ, ಮೆಸೇಜ್ ಪಾಸ್ ಮಾಡೋದಾಗ್ಲಿ, ಒಬ್ರಿಗೊಬ್ರು ಕಮ್ಯುನಿಕೇಶನ್ ಮಾಡೋದಾಗ್ಲಿ. ಸೊ ಈ ರೀತಿ ಇದಕ್ಕೆಲ್ಲ ನಾವು ಎಷ್ಟೊಂದು ಟೈಮ್ ವೇಸ್ಟ್ ಅಂತ ಹೇಳಿಕ್ ಆಗಲ್ಲ. ಇದ್ರಲ್ಲಿ ಕೂಡ ಕೆಲವೆಲ್ಲ ಗುಡ್ ಇನ್ಫಾರ್ಮೇಶನ್ಸ್ ಇರುತ್ತೆ. ಬಟ್ ಇದ್ರೂ ಕೂಡ ನಾವ್ ಇದ್ರಲ್ಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ ತಾನೆ ಅಂತ ಅವರಿಗೆ ಇದನ್ನ ಕೂಡ ನಾವು ಹೇಳ್ಬಹುದು. ವಾಟ್ಸಪ್ ಚಾಟಿಂಗ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ಎಲ್ಲನೂ ಅಷ್ಟೇ. ನೋಡಿ 100% ನಿಮ್ದು ಕಂಪನಿ ಗ್ಯಾರಂಟಿ ಇದೆಯಾ? ನೀವ್ ಹೇಳಿದ್ರಲ್ಲ ಇಷ್ಟೊತ್ತಲ್ಲ ನಿಮ್ ಕಂಪ್ನಿ ಬಗ್ಗೆ ಎಲ್ಲ ಪ್ರೊಫೈಲ್ ಬಗ್ಗೆ ಹೇಳಿದ್ರಿ, ಎಲ್ಲಾನು ಅದು ಅಸೆಟ್ ಅದು ಇದು ಎಲ್ಲಾ ಹೇಳಿದ್ರಿ. ಓಕೆ, ಗ್ಯಾರಂಟಿ ಏನಿದೆ? ಗ್ಯಾರಂಟಿ ಇದೆಯಾ? ಆಮೇಲೆ ಏನಾದ್ರು ಸೈಡ್ ಎಫೆಕ್ಟ್ ಇದೆಯಾ ಇದ್ರಲ್ಲಿ, ಇದು ಕನ್ಸ್ಯೂಮ್ ಮಾಡೋದ್ರಿಂದ? ನೋ ಸೈಡ್ ಎಫೆಕ್ಟಾ? ಹೀಗೆಲ್ಲ ನಮ್ಗೆ ಕೇಳ್ತಾರೆ. ಎಸ್, ನಾವು ಅದಕ್ಕೆ ಅವರು ಹೇಳ್ಬಹುದು, ಇದಕ್ಕೆ ಹೌದು ಎಸ್, ಇದಕ್ಕೆ ಹಲವಾರು ಟೆಸ್ಟಿಮೋನಿಸ್ ಇದೆ. ನಾವೆಲ್ಲ ಸೆಲ್ಫ್ ಯೂಸರ್ಸ್. ಅದಕ್ಕೆ ನಾವೆಲ್ಲ ಏನ್ ಮಾಡ್ತೀವಿ, ಪ್ರಾಡಕ್ಟ್ ಯಾರಿಗಾದ್ರೂ ಹೊಸಬ್ರಿಗೆ ರೆಫರ್ ಮಾಡ್ಬೇಕಾದ್ರೆ ಫಸ್ಟ್ ನಮ್ಗೆ ಪೈಲ್ಸ್ ಇಲ್ಲಪ್ಪ, ನಮ್ಗೆ ಶುಗರ್ ಇಲ್ಲ ಇದ್ರೂ ಕೂಡ ನಾವೇನ್ ಮಾಡ್ತೀವಿ, ಹೊಸಬ್ರಿಗೆ ಅವ್ರಿಗೆ ಹೇಗೆ ಕನ್ಸ್ಯೂಮ್ ಮಾಡೋದು ನಾವು ತೋರ್ಸಿ, ನಾವು ಕುಡಿದು ಮತ್ತೆ ಅವ್ರಿಗೆ ಕುಡಿಸ್ತೀವಿ. ಆವಾಗ ಅವ್ರಿಗೆ ಒಂದು ಮೀನ್ಸ್ ಒಂದು ಒಳ್ಳೆ ಥಾಟ್ ಬರುತ್ತೆ, ಓಹೋ ಪರವಾಗಿಲ್ಲಪ್ಪ, ನನ್ಗೆ ರೆಫರ್ ಮಾಡಿದವರು ಅವರೇ ಕುಡ್ದು ನನಗೆ ತೋರಿಸ್ತಾರೆ ಅಲ್ಲ, ಸರಿ ನಾನ್ ಕೂಡ ಕುಡಿಬಹುದು ಅನ್ನೋದು ಅವರಿಗೆ ಒಂದು ಒಳ್ಳೆ ಪಾಸಿಟಿವ್ ಮೈಂಡ್ ಸೆಟ್ ಬರುತ್ತೆ ಅಂತ ಹೇಳ್ಬಹುದು. ಸೊ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವರ ಪ್ರಾಡಕ್ಟ್ ಅವರಿಗೆ ಕುಡ್ದು ತೋರಿಸಬಹುದಾ? ಎಸ್, ನಮಗೂ ಪ್ರಿವೆನ್ಷನ್ ಪ್ರಾಡಕ್ಟ್ ಆಯ್ತಾ, ಅದನ್ನು ಕೂಡ ನಾವು ಮಾಡಿ ತೋರಿಸಬಹುದು ಅವರಿಗೆ. ನೋಡಿ, ನಿಮ್ಮ ಪ್ರಾಡಕ್ಟ್ಸ್ ಸರ್ಟಿಫೈ ಅಂತ ಕೇಳ್ತಾರೆ. ಎಸ್, 100% ಎಷ್ಟು ಹೇಳಿದ್ರು ಕೂಡ ಸಾಲಲ್ಲ. ಎಲ್ಲ ಕೂಡ ಅಷ್ಟೇ, ಗುಡ್ ಮ್ಯಾನುಫ್ಯಾಕ್ಚರ್ ಆಗ್ಲಿ, ಅಲಾ ಸರ್ಟಿಫಿಕೇಟ್ ಆಗ್ಲಿ, ಕೋಶಲ್ ಸರ್ಟಿಫಿಕೇಟ್ ಆಗ್ಲಿ, ISO ಸರ್ಟಿಫಿಕೇಟ್ ಆಗ್ಲಿ, ಮೇನ್ ನಮ್ಗೆ ಆಯುಷ್ ಸರ್ಟಿಫಿಕೇಟ್ ಅನ್ನೋದು ಬಂದಿದೆ, ಹಲಾಲ್ ಕೋಶ ಸಿದ್ಧ ಎಲ್ಲಾನು ಸೇರಿ, ನಾನು ಎಲ್ಲ ಸೇರಿ ನಮ್ಗೆ ಗ್ರೀನ್ ಟೇಪ್ ಅಲ್ಲಿ ನಮ್ಗೆ ಆಯುಷ್ ಸರ್ಟಿಫಿಕೇಟ್ ಅನ್ನೋದು ಒಂದು ಬಂದಿದೆ ಅಲ್ವಾ. ಸೊ ಲೀಗಲೈಸ್ಡ್ ಆಗಿರೋ ಸರ್ಟಿಫಿಕೇಟ್ ನಮ್ಮ ಬ್ಯಾಂಗ್ಳೂರಲ್ಲಿ ರಾಮಯ್ಯ ಹಾಸ್ಪಿಟಲ್ ಇದೆ, ಸೆಂಟ್ ಜಾನ್ಸ್ ಇದೆ, ಮತ್ತೆ ಚೆನ್ನೈನಲ್ಲಿ, ಬಾಂಬೆನಲ್ಲಿ, ಡೆಲ್ಲಿನಲ್ಲಿ, ಹೀಗೆ ಹಲವಾರು ಮೆಡಿಕಲ್ ಎಲ್ಲೆಲ್ಲಿ ಎಲ್ಲ ಉಂಟಲ್ಲ, ಎಲ್ಲ ಕಡೆ ನಮ್ಗೆ ಲೀಗಲೈಸ್ಡ್ ಆಗಿ ಸರ್ಟಿಫೈ ಆಗಿರೋ ಒಂದು ಸರ್ಟಿಫಿಕೇಟ್ ಅಂತ ನಾವು ಅವರಿಗೆ ಹೇಳ್ಬಹುದು. ಇಫ್ ಎನಿ ಗೋಸ್ ರಾಂಗ್ ಬೈ ಯೂಸಿಂಗ್ ಅವರ್ ಪ್ರಾಡಕ್ಟ್ ಅಂತ ಕೇಳಿದ್ರಲ್ಲ, ಅದಕ್ಕೆ ಇವಾಗ್ಲೇ ಹೇಳ್ದಲ್ಲ, ನಾವು ಯಾರಿಗೆ ನಾವು ಪ್ರಾಡಕ್ಟ್ ಕೊಡ್ಲಿಕ್ಕೆ ಹೋಗ್ತೀವಲ್ಲ, ಕೆಲವರು ಓಕೆ ಅವ್ರ ಟ್ರಸ್ಟ್ ಇರುತ್ತೆ, ಅವ್ರಿಗೆ ಎಲ್ಲರ ಮೇಲೂ ಟ್ರಸ್ಟ್ ಇರುತ್ತೆ, ಪ್ರಾಡಕ್ಟ್ ಮೇಲೂ ಟ್ರಸ್ಟ್ ಇರುತ್ತೆ, ಅವ್ರು ಏನ್ ಕನ್ಸ್ಯೂಮ್ ಮಾಡಿ ತೋರ್ಸಿ ಅಂತಾನೆ ಹೇಳಲ್ಲ, ಅವರು ಅಕ್ಸೆಪ್ಟ್ ಕೇಳೋದು ಇಲ್ಲ. ಸೊ ಇಂಥವ್ರಿಗೆ ಏನ್ ಮಾಡ್ಬೇಕು, ನಾವು ಫಸ್ಟ್ ಕನ್ಸ್ಯೂಮ್ ಮಾಡಿ ಅವ್ರಿಗೆ ತೋರಿಸ್ಬೇಕು. ಏನಾದ್ರು ಆಗುತ್ತಾ ಅಂತ ಕೇಳ್ತಾರಲ್ಲ, ಅವ್ರಿಗೆ ಫಸ್ಟ್ ನಾವು ಕನ್ಸ್ಯೂಮ್ ಮಾಡಿ ತೋರಿಸಿದ್ರೆ ಅವರಿಗೆ ಒಂದು ಮನಸ್ಸಿಗೆ ಖುಷಿ ಅನ್ಸುತ್ತೆ ಅಂತ ಹೇಳ್ಬಹುದು. How your company distribute huge payout to people? ಹೇಗೆ ನಿಮ್ಮ ಕಂಪನಿ ಮಾತ್ರ ಇಷ್ಟೊಂದು ದುಡ್ಡು ಕೊಡ್ತಲ್ಲ, ಬೇರೆ ಕಂಪನಿನಲ್ಲಿ ನಾನು ನೋಡಿದೀನಿ, ಮಾಡಿದೀನಿ, ನನ್ಗೆ ಇಷ್ಟೆಲ್ಲ ಸಿಗ್ತಾ ಇಲ್ಲಲ್ಲ ಅಂತ ಒಂದು ಕ್ವಶನ್ ರೇಸ್ ಮಾಡ್ತಾರೆ. ಎಸ್, ಅದಕ್ಕೆ ನೀವು ಈ ರೀತಿ ಹೇಳ್ಬೋದು. ಎಸ್ ಸರ್, ನೆಕ್ಸ್ಟ್ ಸರ್. ಎಸ್, ಬಿಗ್ ರಿಸಲ್ಟ್ ರಿಕ್ವೈರ್ ಬಿಗ್ ambition. Yes, thank you so much.